ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಮಲೆನಾಡಿನ ಮತ್ತೊಬ್ಬ ವಿಶೇಷ ಸಾಧಕ ನಮ್ಮ ಜೊತೆ ಇದ್ದಾರೆ. ಅದರಲ್ಲೂ ಹೆಚ್ಚಿನದಾಗಿ ಕರ್ನಾಟಕದಾದ್ಯಂತ ಅಲ್ಲದೆ ಇಡೀ ದಕ್ಷಿಣ ಭಾರತದಾದ್ಯಂತ ಆ ಕೊಪ್ಪದಲ್ಲಿ ಇವರೇನು ವಸ್ತುಗಳೇನು ಇದು ಪ್ರಾಡಕ್ಟ್ ಮಾಡ್ತಾರೆ, ಅದನ್ನ ಇಡೀ ದಕ್ಷಿಣ ಭಾರತ ಎಕ್ಸ್ಪೋರ್ಟ್ ಮಾಡ್ತಾ ಇರುವವರು ಕೊಪ್ಪದಲ್ಲಿ ತಮ್ಮ STB ಆಗ್ರೋ ಇಂಡಸ್ಟ್ರೀಸ್ ಅನ್ನುವುದನ್ನು ಕಳೆದ 5 ವರ್ಷಗಳ ಹಿಂದೆ ಸ್ಟಾರ್ಟ್ ಮಾಡಿ ಅತ್ಯಂತ ಯಶಸ್ವಿಯಾಗಿ ತಮ್ಮ ಉದ್ಯಮವನ್ನು ನಡೆಸ್ತಾ ಇರುವವರು ಇತ್ತೀಚೆಗೆ ಕರ್ನಾಟಕ ರಾಜ್ಯ ಸರ್ಕಾರದ ITBT ಕಂಪನಿ ಪ್ರಶಸ್ತಿಯನ್ನು ಕೊಡ್ತಾರೆ. ಸ್ಟಾರ್ಟ್ ಆಫ್ ದಿ ಇಯರ್ ಎನ್ನುವ ಒಂದು ವಿಶೇಷವಾದ ಪ್ರಶಸ್ತಿಯನ್ನು ಪಡೆದಿರುವಂತಹ STB ಆಗ್ರೋ ಇಂಡಸ್ಟ್ರೀಸ್ ಕೊಪ್ಪದ ಅದರ ಮುಖ್ಯಸ್ಥರು ಆಗಿರುವಂತಹ ಶ್ರೀಯುತ ಗೌರವ್ ಭಾರ್ಗವ್ ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಸರ್, ಹೇಗಿದ್ದೀರಾ? ಸರ್, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಮೊದಲನೇದಾಗಿ ಇತ್ತೀಚೆಗೆ ರಾಜ್ಯ ಸರ್ಕಾರದ ಸ್ಟಾರ್ಟ್ ಆಫ್ ದಿ ಇಯರ್ ಅನ್ನೋ ಒಂದು ವಿಶೇಷವಾದ ಪ್ರಶಸ್ತಿ ನಿಮ್ಗೆ ಸಿಕ್ಕಿರುವಂತದ್ದು. ಆ ಒಂದು ಪ್ರಶಸ್ತಿ ಸಿಕ್ಕಿರುವುದು ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ, ಅದು ಕುರಿತಾಗಿ ನಿಮ್ಮ ಮೊದಲ ರಿಯಾಕ್ಷನ್? ಸರ್, ತುಂಬಾನೇ ಖುಷಿ ಆಗುತ್ತೆ. ಯಾಕೆಂದ್ರೆ ಈ ತರ ಸಣ್ಣ ಊರಲ್ಲಿ ಕೂತ್ಕೊಂಡು ಸ್ಟಾರ್ಟ್ಅಪ್ ಆಫ್ ದಿ ಇಯರ್ ಅವಾರ್ಡ್ ತಗೊಬೇಕು ಅಂದ್ರೆ ಇದ್ರ ಹಿಂದಿನ ಹಾರ್ಡ್ ವರ್ಕ್, ನಮ್ಮ ಪರಿಶ್ರಮದ ಒಂದು ಬೆನಿಫಿಟ್ ಅಂತ ಹೇಳ್ಬೋದು. ಅದ್ರದ್ದು ಪರಿಶ್ರಮ ಈಗ ನಮಗೆ ಕಾಣ್ತಾ ಇದೆ. ಸೊ ಈ ತರ ಅವಾರ್ಡ್ ಬಂದಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ನಾವೆಲ್ಲೋ ತುಂಬಾ ದೊಡ್ಡ ವ್ಯಕ್ತಿ ಅಂತ ಅನ್ಸಲ್ಲ. ಇನ್ನು ನಮಗೆ ಜವಾಬ್ದಾರಿಗಳು ಜಾಸ್ತಿ ಬರುತ್ತೆ. ಇನ್ನು ಹೆಚ್ಚು ಜಾಸ್ತಿ ಕೆಲಸ ಮಾಡ್ಬೇಕು. ಆತರ ಮುಂದೆ ಮುಂದೆ ಹೊಸ ಹೊಸ ಪ್ರಾಡಕ್ಟ್ ತರಬೇಕು. ಈ ತರದೆಲ್ಲ ನಮ್ ಕರ್ನಾಟಕ ಗವರ್ಮೆಂಟ್ ಅವರೇ ಕೊಟ್ಟಿರೋದ್ರಿಂದ ಸೊ ನಮ್ಗೊಂಥರ ಏನಾಗುತ್ತೆ ಅಂದ್ರೆ ಬೂಸ್ಟ್ ತರ ಆಗತ್ತೆ ಇದು. ಸೊ ಇದರಿಂದ ಇನ್ನೂ ಹೆಚ್ಚು ಜಾಸ್ತಿ ಮಾಡ್ಬೇಕು ಅಂತ ನಮಗೂ ಒಂದು ಆತ್ಮಸ್ಥೈರ್ಯ ಬರುತ್ತೆ ನಮಗೆ. ಸರ್, ಈಗ ನಿಮ್ಗೊಂದು ಪ್ರಶಸ್ತಿ ಬಂದಿರುವಂತದ್ದು. ಪ್ರಶಸ್ತಿ ಬಂದ ಸಂದರ್ಭದಲ್ಲಿ ನೀವು ಹೇಳಿದಾಗೆ ಜವಾಬ್ದಾರಿಗಳನ್ನ ನಮ್ದು ಇನ್ನಷ್ಟು ಹೆಚ್ಚು ಮಾಡುತ್ತೆ. ಈಗ ಮುಂದೆ ಏನಾದ್ರು ಹೊಸ ತರದ್ ಮಾಡ್ಬೇಕು, ಇನ್ನೇನು ಹೊಸ ಇನೋವೇಷನ್ ಮಾಡ್ಬೇಕು ಅನ್ನೋದಕ್ಕೆ. ಹಾಗೆ ನಿಮ್ಮ ಈ ಒಂದು ಪ್ರಶಸ್ತಿ ಬಂದಿರುವಂತದ್ದು ನಿಮ್ಮ ಜವಾಬ್ದಾರಿಯನ್ನು ಎಷ್ಟು ಹೆಚ್ಚು ಮಾಡಿದೆ? ಖಂಡಿತವಾಗ್ಲೂ ನಿಮ್ಗೀಗ ಜವಾಬ್ದಾರಿ ಹೆಚ್ಚು ಹೇಗ್ ಮಾಡತ್ತೆ ಅಂತ ಹೇಳಿದ್ರೆ, ಈಗ ಒಂದು ಸ್ಟಾರ್ಟ್ಅಪ್ ಆಫ್ ದಿ ಇಯರ್, ಇಡೀ ಕರ್ನಾಟಕದಲ್ಲಿ ಸ್ಟಾರ್ಟ್ಅಪ್ ಆಫ್ ದಿ ಇಯರ್ ಅಂತ ಒಂದು ಅವಾರ್ಡ್ ಬಂದಾಗ ಸೊ ನಾವ್ ಹೇಗಿರ್ತೀವಿ, ನಾವು ನಮ್ಮ ಟೀಮ್ ನ ಯಾವ ತರ ನೋಡ್ಕೊಂತೀವಿ, ಹೆಂಗೆ ನಾವು ಫ್ಯಾಕ್ಟ್ರಿನ ಆಫೀಸ್ನ ಎಲ್ಲದನ್ನು ಹೆಂಗ್ ಮೇಂಟೈನ್ ಮಾಡ್ತೀವಿ. ಈಗ ಯಾರೋ ಬರ್ತಾ ಇರ್ತಾರೆ ನಮ್ಮ ಆಫೀಸ್ಗೆ, ಸೊ ನಾವ್ ಎಷ್ಟು ಚೆನ್ನಾಗಿ ಇಟ್ಕೊಬೇಕಾಗತ್ತೆ. ಸೊ ಅವ್ರನ್ನೆಲ್ಲ ನಾವು ಟ್ರೀಟ್ ಮಾಡೋದಾಗಿರ್ಬೋದು. ಈಗ ತುಂಬಾ ಜನ ಬರಕ್ ಸ್ಟಾರ್ಟ್ ಮಾಡ್ತಿದ್ದಾರೆ ಆಲ್ರೆಡಿ. ಸೊ ಬೇರೆ ಬೇರೆ ಕಡೆಯಿಂದ ಎಲ್ಲ ಬರ್ತಾ ಇದಾರೆ. ಈಗ ಈ ಅವಾರ್ಡ್ ನೋಡಿ ಲಾಸ್ಟ್ ಮಂತ್ ಒಂದು 15 ದಿನದ ಕೆಳಗೆ ಜಪಾನ್ ನಿಂದ ಬಂದಿದ್ರು ನಮ್ಮ ರೋಬೋಟ್ ನೋಡಕ್ಕೆ. ಸೊ ಈ ರೋಬೋಟ್ ಗಳಿಗೆಲ್ಲ ನಮ್ಗೆ ಅಂದ್ರೆ ನೆಕ್ಸ್ಟ್ ನಾವ್ ಇನ್ನೇನ್ ಫ್ಯೂಚರ್ ಏನೇನ್ ಮಾಡ್ತಿದೀವಲ್ಲ, ಸೊ ಅದೆಲ್ಲದಕ್ಕೂ ನಮ್ಗೆ ಇದೊಂಥರ ಬೇಸ್ ಆಗಿದೆ ನಮ್ಗಿದು. ಸೊ ಇದೊಂದು ಅವಾರ್ಡ್ ಇಟ್ಕೊಂಡು ನಾವು ನೆಕ್ಸ್ಟ್ ಬೇರೆ ಕಂಟ್ರಿಗೆ ಆಗಿರ್ಬೋದು, ನಿಮ್ಗೆ ಒಂದು ಬಿಸ್ನೆಸ್ ನ ಡೆವಲಪ್ ಮಾಡುವ ನಿಟ್ಟಿನಲ್ಲಿ ನಾವು ಬೂಸ್ಟ್ ಮಾಡೋದು ಅಂತ ಏನ್ ಹೇಳ್ತೀವಿ, ಹೌದು, ಅದು ಮಾಡುವ ನಿಟ್ಟಿನಲ್ಲಿ ಈ ಒಂದು ಪ್ರಶಸ್ತಿ ನಿಮ್ಗೆ ಅನುಕೂಲಕರ, ತುಂಬಾನೇ ಅನುಕೂಲ ಆಗಿದೆ ಸರ್ ಇದು. ಅದ್ರ ಜೊತೆಲಿ SGB ಆಗ್ರೋ ಇಂಡಸ್ಟ್ರೀಸ್ ನೀವು ಮನ್ಸು ಮಾಡಿದ್ರೆ ಬೇರೆ ಬೇರೆ ಭಾಗದಲ್ಲೂ ಮಾಡ್ಬೋದು. ಆದ್ರೆ ಆ ಕೊಪ್ಪದಲ್ಲೇ ಈ ಒಂದು ಕೃಷಿಗೆ ಸಂಬಂಧಿಸಿದ ಉಪಕರಣಗಳನ್ನ ನೀವು ತಯಾರು ಮಾಡ್ತಾ ಇದ್ದೀರಾ. ಆ ಕೊಪ್ಪದಲ್ಲೇ ಇದನ್ನ ಪ್ರಾರಂಭ ಮಾಡಲು ಕಾರಣ ಏನು? ಮೇನ್ ರೀಸನ್ ನಮ್ ತಂದೆಯವ್ರದ್ದು ಇಂಡಸ್ಟ್ರಿ ಇಲ್ಲೇ ಇತ್ತು. ಸೊ ಅವರು ನಮಗೆ ಫಸ್ಟ್ 2 ವರ್ಷ ನಮಗೆ ಟ್ರೈನಿಂಗ್ ಮಾಡಿದ್ರು. ಈಗ ಅಲ್ಲಿ ವೆಲ್ಡಿಂಗ್ ಆಗಿರ್ಬೋದು, ಲೇತ್ ವರ್ಕ್ ಮಾಡೋದಾಗಿರ್ಬೋದು, ಪ್ರತಿಯೊಂದು ಕೆಲಸನೂ ಫಸ್ಟ್ ನಾವು ಕಲ್ತ್ರೆ ನಾವು ಬರೋ ಎಂಪ್ಲಾಯೀಸ್ ಗಳಿಗೆ ನಾವು ಹೇಳ್ಕೊಡ್ಬೋದು, ಅಥವಾ ಅವ್ರಿಗೆ ನಾವು ಇಷ್ಟು ಮಾಡ್ಬೋದು ಅಂತ ಹೇಳ್ಬೋದು. ಸೊ ನಮಗೆ ಯಾವ ಕೆಲಸ ಗೊತ್ತಿದೆಯೋ ಆ ಕೆಲಸದಲ್ಲೇ ನೀವು ಬಿಸ್ನೆಸ್ ಮಾಡ್ಕೊಂಡು ಹೋಗೋದು ತುಂಬಾ ಒಳ್ಳೇದಾಗತ್ತೆ. ಸೊ ಯಾವ್ದೇ ಒಂದು ಬಿಸ್ನೆಸ್ ಮಾಡ್ಬೇಕಾಗಿದ್ರೆ ತುಂಬಾ ಡೀಪ್ ಆಗಿ ನಾಲೆಡ್ಜ್ ತಿಳ್ಕೊಬೇಕಾಗತ್ತೆ ನಾವು. ಸೊ ನಿಮ್ಗೊಂದು 2-3 ವರ್ಷ ನಿಮ್ಗೆ ಒಂದು ಕೆಲಸ, ಯಾವ್ದೋ ಒಂದು ಕೆಲಸ ಮಾಡ್ತೀರಾ, ಒಂದು 3-4 ವರ್ಷ ಕೆಲಸ ಮಾಡ್ತೀರಾ, ಅದ್ರಲ್ಲಿರೋ ನಾಲೆಡ್ಜ್ ನ ನೀವು ತಗೊಂಡ್ಬಿಟ್ಟು ನಿಮಗೆ ಏನ್ ಔಟ್ಕಮ್ ಬೇಕು ಅಥವಾ ನಿಮ್ಗೆ ಯಾವ ತರ ಬಿಸ್ನೆಸ್ ಮಾಡ್ಬೇಕು ಅಂತ ನೀವೇ ಡಿಸೈಡ್ ಮಾಡ್ಬೇಕಾಗತ್ತೆ. ಸೊ ಈ ತರ ನಾವು ಸ್ಟಾರ್ಟ್ ಮಾಡ್ಕೊಂಡ್ ಬಂದ್ವಿ ನಮ್ಮ ತಂದೆಯವ್ರ ಸಪೋರ್ಟ್ ಇಂದಾನೆ. ನೀವು ಹೇಳಿದ್ರಿ ತಂದೆಯವರು, ಆ ತಂದೆಯವರು ಕೂಡ ಇದೇ ಬಿಸ್ನೆಸ್ ನ ಮಾಡ್ತಾ ಇದ್ರು ಅಥವಾ ಬೇರೆ ಏನಾದ್ರು ಬಿಸ್ನೆಸ್? ಅವ್ರದ್ದು ಇದೇ ಬಿಸ್ನೆಸ್, ಬಟ್ ಏನಂದ್ರೆ ಅವ್ರು ಸರ್ವಿಸ್ ಇಂಡಸ್ಟ್ರಿ ಇದ್ರು. ಅವ್ರದ್ದು ಯಾವ್ದೇ ತರ ಪ್ರೊಡಕ್ಷನ್ ಆಗ್ಲಿ ಮಾರ್ಕೆಟಿಂಗ್ ಆಗ್ಲಿ ಆ ತರದ್ದು ಅವ್ರದ್ದು ಇರ್ಲಿಲ್ಲ. ಅಂದ್ರೆ ಅಗ್ರಿಕಲ್ಚರ್ ಸಂಬಂಧಪಟ್ಟ ಐಟಮ್ಗಳ ಸರ್ವಿಸ್ ಮಾಡ್ಕೊಡೋ ಕೆಲಸ. ಹೌದು, ಅವರು ಆಲ್ಮೋಸ್ಟ್ ಒಂದು 35-40 ವರ್ಷದಿಂದ ಇದೇ ಕೊಪ್ಪದಲ್ಲೇ ಇದ್ದಾರೆ. ಸೊ ಪವರ್ ಟಿಲ್ಲರ್ ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಾ ಇದ್ರು. ಈಗ ಬೇರೆ ಬೇರೆ ತರದ್ ಲೇತ್ ಮಿಷಿನ್ ಹಾಕೊಂಡು ಮಷಿನಿಂಗ್ ಶಾಪ್ ಎಲ್ಲ ಮಾಡ್ಕೊಂಡಿದ್ದಾರೆ. ಸೊ ಅಲ್ಲಿಂದ ನಾವು ತರಬೇತಿ ತಗೊಂಡು ಸೊ ಈಗ ನಮಗ್ ಬೇಕಾಗಿರೋ ತರ ನಾವು ಪ್ರಾಡಕ್ಟ್ ಗಳನ್ನ ರೆಡಿ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ಸರ್. ಈಗ ನಿಮ್ಮ ಒಂದು STB ಆಗ್ರೋ ಇಂಡಸ್ಟ್ರೀಸ್ ಬಹುಶಃ ಕೊರೋನಾ ಟೈಮಲ್ಲಿ 2020 ಸ್ಟಾರ್ಟ್ ಅನ್ನ ಮಾಡ್ತಾರೆ. ಅತ್ಯಂತ ಕ್ಲಿಷ್ಟಕರವಾದ ಸಂದರ್ಭ, ಯಾಕಂದ್ರೆ ಕೊರೋನಾ ಅನ್ನುವಂಥದ್ದು ಬಹುದೊಡ್ಡ ಸಮಸ್ಯೆನ ಉಂಟು ಮಾಡಿ. ಆ ಟೈಮಲ್ಲಿ ನೀವು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದಾಗ ಎಷ್ಟು ಕಠಿಣವಾಗಿದ್ದಾಗ? ಯಾವ್ದೇ ಒಂದು ಬಿಸ್ನೆಸ್ ಆಗ್ಲಿ ಸರ್, ಸ್ಟಾರ್ಟಿಂಗ್ 2 ವರ್ಷ ಎಲ್ಲರಿಗೂ ಕಷ್ಟನೇ ಆಗುತ್ತೆ. ಸೊ ಅದ್ರಲ್ಲೂ ನಾವು ಕರೋನಾ ಟೈಮ್ ಸ್ಟಾರ್ಟ್ ಮಾಡೋದ್ರಿಂದ ನಮ್ಗಂತೂ ಒಂಥರ ಬ್ಲಾಕ್ ಔಟ್ ಆಗ್ಬಿಟ್ಟಿದೀವಿ ನಾವು. ನಮ್ಗೆ ಯಾವ ದಾರಿನೂ ಕಾಣ್ತಾ ಇಲ್ಲ. ನೀವು ಹೆಂಗ್ ಮಾರಾಟ ಮಾಡ್ತೀರಾ, ಏನ್ ಪ್ರಾಡಕ್ಟ್ ಮಾಡ್ತೀರಾ, ಯಾವ್ದು ತರನು ಐಡಿಯಾ ಇರಲ್ಲ. ಸೊ ಕರೋನಾ ಒಂಥರ ಎಲ್ಲರಿಗೂ ಪಾಪ ತುಂಬಾ ಜನರದ್ದು ಜೀವನೂ ಹೋಯ್ತು, ತುಂಬಾ ಜನ ಬಟ್ ಅದ್ರಲ್ಲಿ ನಾವೇನ್ ಕಲ್ತ್ಕೊಂಡ್ವಿ ಅಂದ್ರೆ ಸ್ಯಾನಿಟೈಸರ್ ಸ್ಟ್ಯಾಂಡ್ ನ ನಾವು ಕೊಪ್ಪದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಅಂದ್ರೆ ನೀವು ಫಸ್ಟ್ ನಿಮ್ಮ ಒಂದು ಇಂಡಸ್ಟ್ರಿಲಿ ಫಸ್ಟ್ ಇದು ಪ್ರೊಡಕ್ಟ್ ಮಾಡೋದಂತ ಐಟಮ್ ಯಾವುದು?
ಫಸ್ಟ್ ಪ್ರೊಡಕ್ಷನ್ ಅಂತ ನಾವು ಸ್ಟಾರ್ಟ್ ಮಾಡಿದ್ದೆ ಸ್ಯಾನಿಟೈಸರ್ ಸ್ಟ್ಯಾಂಡ್. ಕರೋನಾ corona ಟೈಮ್ ಅಲ್ಲೇ time. ಹುಟ್ಟಿದ Okay. ಕಂಪನಿ ಆಗಿದ್ರಿಂದ ಕರೋನಾಗೆ ಸಂಬಂಧಪಟ್ಟಿದ್ದೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ರೆ ಬದುಕಬಹುದಿತ್ತು ಸರ್ ಅವತ್ತಿಗೆ. ಓಕೆ ಸೊ ಹಾಗಾಗಿ ನಾವು ಒಂದು ಆಲ್ಮೋಸ್ಟ್ ಒಂದು 2,000 2,500 ಪೀಸ್ ಸ್ಯಾನಿಟೈಸರ್ ಸ್ಟ್ಯಾಂಡ್ ನಮ್ಮ ಈ ಚಿಕ್ಕಮಗಳೂರು, ಚಿತ್ರದುರ್ಗ, ಶಿವಮೊಗ್ಗ, ಉಡುಪಿ, ಮಂಗಳೂರು ಈ ಕಡೆಗೆಲ್ಲ ನಾವು ರೆಡಿ ಮಾಡಿ ಮಾರಿದ್ವಿ ಸರ್. ಓಕೆ ಆ ಬಂದಂತ ಹಣದಲ್ಲಿ ನಾವು ಕಂಪ್ನಿ ಸ್ಟಾರ್ಟ್ ಮಾಡಿದ್ವಿ. ಆಕ್ಚುಲಿ ಇದೊಂಥರ ಕರೋನಾದಿಂದನೇ ಹುಟ್ಟಿರೋ ಕಂಪ್ನಿ ಇದು. ಓಕೆ ಅಂದ್ರೆ ನೀವು ಫಸ್ಟ್ ಸ್ಯಾನಿಟೈಸರ್ ಸ್ಟ್ಯಾಂಡ್ ಏನು ಪ್ರಾಡಕ್ಟ್ ಮಾಡುವ ಮೂಲಕ ನೀವು ಮೊದಲ ಹೆಜ್ಜೆಯನ್ನು ಹೌದು ಹೌದು. ಆ ನಂತರದಲ್ಲಿ ಕೃಷಿಗೆ ಸಂಬಂಧಪಟ್ಟ ಹಾಗೆ ಯಾವ ಒಂದು ಪ್ರಾಡಕ್ಟ್ ನೀವು ಮೊದಲು ಲಾಂಚ್ ಮಾಡಿದ್ರಿ? 2018 ನಾವು ಈ ತರದೆಲ್ಲ ಟ್ರೈ ಮಾಡ್ತಾ ಇದ್ವಿ. ಬಟ್ ಕರೋನಾ ಆದ್ಮೇಲೆ ನಮ್ಗೆ ಪ್ರೊಡಕ್ಷನ್ ಮಾಡಿದ್ರೆ ಏನೋ ಒಂದು ಸಾಧನೆ ಮಾಡ್ಬೋದು ಅನ್ನೋದೊಂದು ಒಂದು ಕ್ಲಿಯರ್ ಆಗಿ ಒಂದು ಪಿಕ್ಚರ್ ಸಿಕ್ತು ನಮ್ಗೆ. ಯಾಕೆಂದ್ರೆ ನೀವು ಒಂದು ಊರಲ್ಲಿ ಕೂತ್ಕೊಂಡು, ಸಣ್ಣ ಊರಲ್ಲಿ ಕೂತ್ಕೊಂಡು ನೀವು ಹೆಚ್ಚು ಪ್ರೊಡಕ್ಷನ್ ಮಾಡಿ ಮಾರ್ಬೇಕಾಗಿರೋದು ಹೊರಗಡೆಗೆ. ಸೊ ಆ ತರ ಒಂದು ಇದು ನಮ್ಗೆ ಕರೋನಾದಿಂದ ಸಿಕ್ಕಿದ ಮೇಲೆ ನಾವು ಬ್ರಷ್ ಕಟರ್ ಟ್ರಾಲಿ ಅಂತ ಮ್ಯಾನುಫ್ಯಾಕ್ಚರ್ ಮಾಡಿದ್ವಿ. ಹೆಂಗೆ ಅಂದ್ರೆ ಇವಾಗ ಚೀನಾದೆಲ್ಲ ಆಲ್ರೆಡಿ ಇದೆ, ವಿತ್ ಮಿಷಿನ್ ತಗೊಂಡು ಬ್ರಷ್ ಕಟರ್ ಅಲ್ಲಿ ಕೆಲಸ ಮಾಡಬೇಕು. ಸೊ ನಾವೇನ್ ಮಾಡಿದ್ವಿ ಅಂದ್ರೆ ಇರೋಂತ ಮಷಿನ್ಗೆ, ಈಗ ನಮ್ಮ ಮಲ್ನಾಡ್ ಭಾಗ ಆಗಿರ್ಬೋದು, ಎಲ್ಲಾ ಕಡೆ ಆಗಿರ್ಬೋದು, ಪ್ರತಿದಿನ ಇಡೀ ಇಂಡಿಯಾದಲ್ಲಿ ಪ್ರತಿದಿನ 10,000 ಬ್ರಷ್ ಕಟರ್ ಮಾರಾಟ ಆಗತ್ತೆ ಸರ್. ನಾವು ಅದಕ್ ಮುಖಾಂತರ ನಾವ್ ಏನಾದ್ರು ಒಂದು ಪ್ರಾಡಕ್ಟ್ ಮಾಡೋಣ ಅಂತ ಟ್ರೈ ಮಾಡಿ ಬ್ರಷ್ ಕಟರ್ ಟ್ರಾಲಿ ಮಾಡಿದ್ವಿ. ಸೊ ಆ ಟ್ರಾಲಿ ಮಾಡಿದ್ಮೇಲೆ ಸ್ಟಾರ್ಟಿಂಗ್ ಅಲ್ಲಿ 2 ವರ್ಷ ನಮ್ಗೆ ಯಾರು ಎಂಪ್ಲಾಯ್ಸ್ ಇಲ್ಲ, ಏನು ಇಲ್ಲ, ನಾವೇ ಎಲ್ಲ ಪ್ರತಿಯೊಂದು ಕಟಿಂಗ್ ಮಾಡಿ, ವೆಲ್ಡಿಂಗ್ ಮಾಡಿ, ಪೇಂಟಿಂಗ್ ಮಾಡಿ, ಮಾರಾಟ ಕೂಡ ನಾವೇ ಮಾಡ್ಬೇಕಾಗಿತ್ತು. ಸೊ ಇಬ್ರು, ನಾನು ಮತ್ತೆ ನನ್ನ ಫ್ರೆಂಡ್ ಅರವಿಂದ್ ಅಂತ, ಸೊ ನಾವಿಬ್ರು ಸೇರಿ ಈ ಕಂಪ್ನಿನ ಇನಿಷಿಯಲ್ ಡೇಸ್ ಅಲ್ಲಿ ತಗೊಂಡ್ ಬಂದ್ವಿ ಸರ್. ಓಕೆ ಅಂದ್ರೆ ನೀವೀಗ 2018-2020 ನೀವು ಅಧಿಕೃತವಾಗಿ ಸ್ಟಾರ್ಟ್ ಮಾಡ್ತೀವಿ. ಹೌದು. ಆ ನಂತರದಲ್ಲಿ ಈಗ ನೀವು ಇನ್ನು ಸ್ಯಾನಿಟೈಸರ್ ಇದೆಲ್ಲ ಮಾಡಿದ ನಂತರ ಬೇರೆ ಈಗ ಪ್ರೆಸೆಂಟ್ ನಿಮ್ಮ ಒಂದು ಇಂಡಸ್ಟ್ರಿಲಿ ಯಾವೆಲ್ಲ ಮೈನ್, ಈಗ ಕೆಲವೊಂದು ಐಟಮ್ಗಳು ಮೈನ್ ಇರ್ತವೆ, ಒಂದು 5-6 ಐಟಮ್ಗಳು ಮೈನ್ ಆಗಿ ಹೆಚ್ಚಿದಾಗಿ ನಿಮ್ಮಿಂದ ಪಡ್ಕೊಳ್ತಾರೆ. ಯಾವ ಐಟಮ್ಗಳನ್ನ ಹೆಚ್ಚಿದಾಗಿ ನೀವು ಪ್ರೊಡಕ್ಟ್ ಮಾಡ್ತಾ ಇದ್ದೀರಿ? ನಮ್ದು ಮೇನ್ ಆಗಿ ಬ್ರಷ್ ಕಟರ್ ಟ್ರಾಲಿ, ಸೈಡ್ ಪ್ಯಾಕ್ ಬ್ರಷ್ ಕಟರ್ ಮತ್ತೆ ಬ್ಯಾಕ್ ಪ್ಯಾಕ್ ಬ್ರಷ್ ಕಟರ್ ಅಂತ 2 ತರದ ಕಳೆ ಹೊಡೆಯೋ ಮಿಷಿನ್ ಬರುತ್ತೆ. ಅದು ಎರಡಕ್ಕೂ ಕೂಡ ನಾವು ಟ್ರಾಲಿ ಮಾಡ್ತಾ ಇದೀವಿ. ಸೊ ಇದು ನಮ್ಗೆ ಮೇಜರ್ ಆಗಿದೆ. ಸೊ ಇವಾಗ ರೀಸೆಂಟ್ ಆಗಿ ಒಂದ್ ವರ್ಷದ ಕೆಳಗಡೆ ನಾವು ವೀಲ್ ಬಾರೋ ಮತ್ತೆ ಡಂಪರ್ ವೀಲ್ ಬಾರೋ ಅಂತ ಮಾಡಿದ್ವಿ ನಾವು. ಅದು ಇವಾಗ ಆಡ್ ಮಾಡಿದೀವಿ ನಾವು. ಸೊ ಇದು ನೆಕ್ಸ್ಟ್ ನಮ್ಗೆ ರೋಬೋಟ್ ಗಳು ಬರುತ್ತೆ. ಆಕ್ಚುಲಿ ನಾವು ಇಂಟೆನ್ಷನಲಿ ನಾವು ಕಾನ್ಸಂಟ್ರೇಟ್ ಮಾಡಿದ್ದು ರೋಬೋಟ್ ಗಳನ್ನ. ಬಟ್ ರೈತರು ತುಂಬಾ ಬೇಗ ರೋಬೋಟ್ ಗಳನ್ನ ಅಕ್ಸೆಪ್ಟ್ ಮಾಡೋದಿಲ್ಲ. ಏನಕ್ಕೆ ನೀವು ರೋಬೋಟ್ ಗಳು ಅಂತ ಹೇಳಿದ್ರೆ ಆ ರೋಬೋಟ್ ಗಳನ್ನ ಯಾವ ರೀತಿಯಾಗಿ ಕಾರ್ಯ ಕೆಲಸ ಮಾಡುತ್ತೆ? ಈಗ ನಾವು ಮಾಡ್ತಾ ಇರೋದು ಹೈಬ್ರಿಡ್ ರೋಬೋಟ್. ಇದು ಇಂಡಿಯಾದಲ್ಲೇ ಫಸ್ಟ್ ಟೈಮ್ ನಿಮಗೆ ಹೈಬ್ರಿಡ್ ರೋಬೋಟ್ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಿದೆ. ಚೀನಾದಲ್ಲೆಲ್ಲ ಇದೆ. ಬಟ್ ನಮ್ದ್ರಲ್ಲಿ ಏನು ಅಡ್ವಾಂಟೇಜ್ ಏನಂದ್ರೆ ಇವಾಗ ಟ್ರಾಕ್ಟರ್ ಎಲ್ಲ ಯಾವ ತರ ನಿಮ್ಗೆ ಒಂದ್ ಟ್ರಾಕ್ಟರ್ ತಗೊಂಡ್ಮೇಲೆ ಅದಕ್ಕೆ ನೇಗ್ಲಾಗಿರ್ಬೋದು, ಕುಂಟೆ ಆಗಿರ್ಬೋದು, ಕಳೆ ಹೊಡೆಯೋ ಮಿಷಿನ್ ಮಾಡ್ತಾ ಇದ್ದೀರಾ? ಅದು ಕಳೆ ತೆಗೆಯೋಕೋಸ್ಕರ ಮಾಡ್ತಾ ಇರೋದು ರೋಬೋಟ್. ಇದು ಈ ಕಳೆ ತೆಗೆಯೋದು ಒಂದೇ ಅಂತಲ್ಲ ಸರ್, ಅದೇ ನಾನು ಹೇಳಿದ್ನಲ್ವಾ ನಿಮ್ಗೆ. ಸೊ ಇದು ಹೆಂಗಾಗತ್ತೆ ಅಂದ್ರೆ ನಿಮ್ಗೆ ಮಲ್ಟಿಪರ್ಪಸ್. ಇವಾಗ ಒಂದ್ ತೋಟದಲ್ಲಿ ಎಲ್ಲಾ ತರ ಕೆಲಸಗಳನ್ನು ಒಂದೊಂದ್ ಮಿಷಿನ್ ಅಲ್ಲಿ ಮಾಡ್ಬೇಕು. ಈಗ ಏನಾಗ್ತಿದೆ ರೈತರಿಗೆ ಅಂದ್ರೆ, ಸೊ ಈ ಕಳೆ ಹೊಡೆಯಕ್ ಒಂದ್ ಮಿಷಿನ್ ತಗೊಬೇಕು, ಬುಡ ಬಿಡ್ಸಕ್ ಒಂದ್ ಮಿಷಿನ್ ತಗೊಂಡೋಗ್ಬೇಕು, ಆಮೇಲೆ ಸ್ಪ್ರೇ ಹೊಡೆಯಕ್ ಇನ್ನೊಂದ್ ಮಿಷಿನ್ ತಗೊಂಡೋಗ್ಬೇಕು, ಒಂದ್ ಐಟಮ್ ಏನೋ ಅಲ್ಲಿಂದ ತೋಟದಿಂದ ಮನೆಗೆ ತರಬೇಕು ಅಂದ್ರೆ ಇನ್ನೊಂದ್ ಐಟಮ್ ಮಿಷಿನ್ ತಗೊಬೇಕು. ಈ ತರದ ಎಲ್ಲಾ ಮಿಷಿನ್ ಗಳು ಅವ್ರು ಕೂಡಿಸಿದಾಗ ಏನಿಲ್ಲ ಅಂದ್ರೆ ಅವರಿಗಿಂತ 4-5 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಸರ್. ಪ್ರತಿಯೊಂದು ಬೇರೆ ಬೇರೆ ಮಿಷಿನ್ ಮಾಡ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಒಂದೇ ಮಿಷಿನ್ ಅಲ್ಲಿ ಈ ಇವ್ರು ಏನೇನ್ ಕೆಲಸ ಮಾಡ್ತಾ ಇದೀರಲ್ವಾ, ಇದೆಲ್ಲಾ ಕೆಲಸನು ಒಂದೇ ಒಂದ್ ಮಿಷಿನ್ ಅಲ್ಲಿ ಮಾಡ್ಬೇಕು ಅನ್ನೋದು ನಮ್ ಕಾನ್ಸೆಪ್ಟ್ ಆಗುತ್ತೆ. ಅಂದ್ರೆ ಈಗ ರೋಬೋಟ್ ನೀವು ತಯಾರಿ ಮಾಡ್ತಾ ಇದ್ದೀರಾ, ಅದ್ರಲ್ಲಿ ಎಲ್ಲಾ ಕೆಲಸವನ್ನ ಆ ರೋಬೋಟ್ ಒಂದರಲ್ಲೇ ಮಾಡ್ಬೋದು? ಹೌದು ಹೌದು. ಒಂದೇ ಒಂದು ರೋಬೋಟ್ ಇಂದ ನಿಮಗೆ ಕಳೆ ಹೊಡಿಬಹುದು, ಆಮೇಲೆ ಬುಡ ಬಿಡಿಸಬಹುದು, ಗೊಬ್ಬರ ಹಾಕ್ಬೋದು, ಒಂದು ತೋಟದಿಂದ ಮನೆಗೆ ಏನಾದ್ರು ಐಟಮ್ ತರದಿದ್ರೆ ಕಾಯಿ, ತೆಂಗಿನಕಾಯಿ, ಅಡಿಕೆ ಕಾಯಿ ಯಾವ್ದೇ ಆಗಿರ್ಬೋದು ಐಟಮ್ ನ ಮನೆ ತೋಟದಿಂದ ಮನೆಗೆ ತಗೊಂಡ್ಬರುವಂತದ್ದು ಒಂದು 500 kg ಲೋಡ್ ಕೂಡ ನಾವು ಕೊಡ್ತಾ ಇದೀವಿ. ಸೊ ಇಷ್ಟು ಕೆಲಸ ಒಂದು ಮಿಷಿನ್ ಮಾಡತ್ತೆ ಅಂತ ಆದ್ರೆ ರೈತರಿಗೆ ಪ್ರತಿಯೊಂದು ಮಿಷಿನ್ಗೂ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಮುಂದಿನ ದಿನಗಳಲ್ಲಿ. ಅಂದ್ರೆ ಇದು ಈಗ ಒಂದು ರೋಬೋಟ್ ಇದೆ ಅಂದ್ರೆ ಅದು ಈ ಮಲೆನಾಡು ಭಾಗದಲ್ಲಿ ಅದು ವರ್ಕೌಟ್ ಆಗತ್ತೆ ಅಥವಾ ಬೇರೆ ರೀಜನ್ ನಾವು ಹೋಲಿಸ್ಕೊಂಡ್ರೆ ಮಲೆನಾಡು ಭಾಗಕ್ಕೂ ತುಂಬಾ ಲಾಟ್ ಆಫ್ ಡಿಫ್ರೆನ್ಸ್ ಇರುವಂತದ್ದು. ಆ ಮಲೆನಾಡು ಭಾಗಕ್ಕೆ ಸಪರೇಟ್ ಆಗಿ ನಾವು ಯಾವ್ದೇ ಅಂದ್ರೆ ಒಂದು ವಿಚಾರ ತಗೊಂಡ್ರೆ ಮಲೆನಾಡೆ ಬೇರೆ, ಬಯಲುಸೀಮೆ ಬೇರೆ, ಈ ರೀತಿಯಾಗಿ ಸಪರೇಟ್ ಆಗಿ ಮಾಡ್ಬೇಕಾಗತ್ತೆ. ಆ ಮಲೆನಾಡು ಭಾಗಕ್ಕೆ ಇದು ಹೆಲ್ಪ್ಫುಲ್ ಆಗುತ್ತಾ? ಇದು 100% ಆಗಿ ನಾವು ಬ್ರಷ್ ಕಟರ್ ಟ್ರಾಲಿ ಏನ್ ನಾವು ಇಲ್ಲಿ ನಮ್ಮ ಎಲ್ಲರೂ ಕಳೆ ಹೊಡೆಯೋ ಮಿಷಿನ್ಗೆ ಎಲ್ಲರೂ ತಗೊಂಡು ಹೋಗ್ತಿರ್ತಾರೆ, ಇಲ್ಲಿಯವರಿಗೆ ಮಾಡ್ಬೇಕು ಅಂತ ನಾವು ಟ್ರೈ ಮಾಡಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಏನಾಗುತ್ತೆ ಅಂದ್ರೆ ನಮ್ ಲ್ಯಾಂಡ್ ತುಂಬಾ ಡಿಫ್ರೆಂಟ್ ಆಗಿದೆ ಸರ್. ತುಂಬಾ ಗುಡ್ಡ ಇದೆ, ಕಾಲುವೆ ಇರುತ್ತೆ, ಕಪ್ಪಿರುತ್ತೆ, ಅದನ್ನೆಲ್ಲ ಏನ್ ಹೇಳ್ತೀವಿ ಅದಿಲ್ಲ, ಒಂದು ರೀತಿಯಲ್ಲಿ ಏರುಪೇರು ಅಥವಾ ಒಂದು ಗುಡ್ಡ ಈ ರೀತಿಯಾಗಿರುವಂತದ್ದು. ಸೊ ಅದಕ್ಕೋಸ್ಕರನೇ ನಮ್ಮ ಮಲ್ನಾಡ್ ಭಾಗಕ್ಕೆ ಅಂತಾನೆ ಹೇಳಿ ನಾವು ರೋಬೋಟ್ ಮಾಡ್ತಾ ಇರೋದು. ಏನಕ್ಕೆ ನಮ್ಮ ಮಲ್ನಾಡ್ ಭಾಗಕ್ಕೆ ರೋಬೋಟ್ ಬೇಕಾಗತ್ತೆ ನಾಳೆ ದಿನಗಳಿಂದ ಅಂದ್ರೆ, ಈಗ ನಮ್ಗೆ ಕಾರ್ಮಿಕರ ಕೊರತೆ ಸಿಕ್ಕಾಪಟ್ಟೆ ಬರ್ತಾ ಇದೆ ನಮ್ಗೆ. ಮಲ್ನಾಡ್ ಭಾಗ ಅಂತಲ್ಲ, ಎಲ್ಲಾ ಕಡೆ ಕೃಷಿ ಚಟುವಟಿಕೆಗಳು ಕಾರ್ಮಿಕರ ಅಭಾವ ತುಂಬಾ ಬರ್ತಾ ಇದೆ. ಈ ರೋಬೋಟ್ ಗಳು ಏನ್ ಮಾಡುತ್ತೆ ಅಂದ್ರೆ ನಿಮಗೆ
ಪ್ರತಿಯೊಂದು ಮೂಲೆಗೂ ಹೋಗುತ್ತೆ. ಮತ್ತೆ ನಾವು ಮಾಡಿರೋ ರೋಬೋಟ್ ಏನಾಗಿದೆ ಅಂದ್ರೆ ನಿಮಗೆ ಬ್ಯಾಟರಿ ಆಪರೇಟೆಡ್ ಅಲ್ಲ. ಇದ್ರಲ್ಲಿ ನೀವು ಪೆಟ್ರೋಲ್ ಇಂಜಿನ್ ಆಗಿರ್ಬೋದು, ಡೀಸೆಲ್ ಇಂಜಿನ್ ಆಗಿರ್ಬೋದು, ರೈತರು ಏನ್ ಕೇಳ್ತಾರೋ ಆ ಇಂಜಿನ್ ಹಾಕೊಡ್ತೀವಿ ನಾವು. ಸೊ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ 45 to 50 ಡಿಗ್ರಿ ಇನ್ಕ್ಲೈನ್ ಈ ತರ ಇರುತ್ತೆ. ನಮ್ ಗುಡ್ಡಗಾಡು ಪ್ರದೇಶ ಆಲ್ಮೋಸ್ಟ್ ನಮ್ಗೆ 45 ಡಿಗ್ರಿಲಿ ನಮ್ಗೆ ಗುಡ್ಡ ಇರುತ್ತೆ. ಸೊ ಆ 45 ಡಿಗ್ರಿ ಗುಡ್ಡ ಕೂಡ ಇದು ಹತ್ತುತ್ತೆ. ಏನಕ್ಕೆ ಹತ್ತುತ್ತೆ ಅಂತ ಹೇಳಿದ್ರೆ ಇದಕ್ಕೆ 4 ವೀಲ್ ಡ್ರೈವ್ ಬರುತ್ತೆ. ಈಗ ಹೆಂಗೆ ನಮ್ದು ಜೀಪ್ ಗಳಲ್ಲೆಲ್ಲ ನಮ್ಮ ಮಲೆನಾಡು ಭಾಗಕ್ಕೆ ಜೀಪ್ ಮಾತ್ರ ಆಗುತ್ತೆ ಅನ್ನೋ ಕಾನ್ಸೆಪ್ಟ್ ಇದೆ. 4x4 ಅದೇ 4x4 ನಾವು ರೋಬೋಟಿಕ್ ತಂದಿರ ಸರ್. ಇದು ಎಸ್ಪೆಷಲಿ ನಮ್ಮ ಮಲೆನಾಡು ಭಾಗ ಕಾಫಿ ಬೆಳೆಗಾರರಾಗಿರ್ಬೋದು, ಅಡಕೆ ಬೆಳೆಗಾರರಾಗಿರ್ಬೋದು, ನಾವೆಲ್ಲ ಗುಡ್ಡ ಪ್ರಾಂತ್ಯದಲ್ಲೇ ಇರೋದು ನಾವು. ಸೊ ನಮ್ಗಂತ ಯಾವ್ದೇ ಮಿಷಿನ್ಗಳು ಇಡೀ ಇಂಡಿಯಾದಲ್ಲಿ ಇಡೀ ವರ್ಲ್ಡ್ ಅಲ್ಲಿ ಯಾವ್ದು ಬಂದಿಲ್ಲ ನಮ್ಗಂತ. ಸೊ ಆ ರೀತಿಯಲ್ಲಿ ರೋಬೋಟ್ ಮಾಡ್ತಾ ಇದ್ದೀರಾ ಆಲ್ರೆಡಿ ಅದೀಗ ರೆಡಿಯಾಗಿ ಪ್ರಾಡಕ್ಟ್ ಫುಲ್ ಕಂಪ್ಲೀಟ್ ಆಗಿದೆಯಾ, ಹೇಗೆ ಎಲ್ಲಿದೆ ಅದು? ಇಲ್ಲ, ಆಲ್ಮೋಸ್ಟ್ ನಾವು ಈಗ ಏನಾಗುತ್ತೆ ಅಂದ್ರೆ ಒಂದ್ ಈ ತರ ರೋಬೋಟ್ ಗಳು ಮಾಡ್ಬೇಕಾದಾಗ ನಿಮ್ಗೊಂದು 8-10 ವರ್ಷ ನಿಮಗೆ R&D ಬೇಕಾಗುತ್ತೆ. ಸೊ ಈಗ ಆಲ್ಮೋಸ್ಟ್ ನಾವು ಒಂದು 6 ವರ್ಷ ನಾವು ಇದ್ರ ಮೇಲೆ R&D ಮಾಡಿ ಮುಗಿಸಿ ಈಗ ನೆಕ್ಸ್ಟ್ ನಾವು ಇನ್ನೇನು ಮುಂದಿನ ಒಂದು ಸೀಸನ್ ಬರುತ್ತಲ್ವಾ, ನೆಕ್ಸ್ಟ್ ಇಯರ್ ಸೀಸನ್ ಬರುತ್ತಲ್ಲ, ಆ ಟೈಮಲ್ಲಿ ನಾವು ಲಾಂಚ್ ಮಾಡ್ತಾ ಇದೀವಿ. ಫಸ್ಟ್ ಇನಿಷಿಯಲಿ ನಾವೇನ್ ಮಾಡ್ತೀವಿ ಅಂದ್ರೆ ಜಸ್ಟ್ ಒಂದು ಕಳೆ ಹೊಡೆಯಕ್ಕೆ ಮತ್ತೆ ಟ್ರೈಲರ್ ಮಾತ್ರ ನಾವು ಕೊಡ್ತಾ ಇದೀವಿ. ಸೊ ಇದ್ರದ್ದು ನಿಮಗೆ ಕಂಪ್ಲೀಟ್ ಆಗಿ ಏನಾಗುತ್ತೆ ಅಂದ್ರೆ ಮೇಜರ್ ಆಗಿ ನಮ್ಮ ಮಲೆನಾಡು ಭಾಗದಲ್ಲಿ ಕಳೆ ಹೊಡೆಯೋದು ಒಂದು ಐಟಮ್ ಸಾಕ್ಸೋದು, ಇದೆರಡು ಗುಡ್ಡಗಾಡು ಪ್ರದೇಶದಿಂದ ತುಂಬಾ ಕಷ್ಟ ಆಗಿದೆ. ಸೊ ಹಾಗಾಗಿ ನಮ್ಮ ಮಲೆನಾಡು ಪ್ರದೇಶಕ್ಕೆ ಅಂತಾನೆ ನಾವು ಮಾಡಿದಾಗ ಸೊ ಫಸ್ಟಿಗೆ ನಾವು ಕಳೆ ಹೊಡೆಯೋದು ಮತ್ತೆ ಟ್ರೈಲರ್ ನಾವು ಇದಕ್ಕೆ ಕೊಡ್ತಾ ಇದೀವಿ ನಾವು. ಅದ್ರ ಜೊತೆಲಿ ಸರ್ ಈಗ ಪ್ರಮುಖವಾಗಿ ನೀವು ಹೇಳಿದ ಹಾಗೆ ರೋಬೋಟ್ ಅನ್ನು ಹೊರತುಪಡಿಸಿ ಪ್ರೆಸೆಂಟ್ ನಿಮ್ಮ ಬಳಿ ಇರುವಂತಹ ಐಟಮ್ಗಳು ಬೇರೆ ಬೇರೆ ಕೃಷಿ ಉತ್ಪನ್ನಗಳಿಗೆ, ಕೃಷಿ ಉಪಕರಣಗಳು ನಿಮ್ಮಲ್ಲಿ ಲಭ್ಯವಿದೆ. ನೀವು ಬೇರೆ ಬೇರೆ ಇದಕ್ಕೆ ಕೂಡ ನೀವು ಕೊಡ್ತಿರುವಂತದ್ದು. ನಿಮ್ಮಲ್ಲಿ ಇರುವಂತಹ ಪ್ರಮುಖವಾದಂತಹ ಕೃಷಿ ಉಪಕರಣಗಳು ಯಾವ್ಯಾವ? ನಮ್ದು ಉಪಕರಣಕ್ಕಿಂತ ನಾವೇನ್ ಮಾಡ್ತೀವಿ ಅಂದ್ರೆ ಸರ್, ಇವಾಗ ಉಪಕರಣ ಮಾಡೋದು ಅಷ್ಟು ಸುಲಭ ಅಲ್ಲ. ಯಾರೇ ಆಗ್ಲಿ ಒಂದು ಉಪಕರಣ ಮಾಡೋದು ಸುಲಭ ಅಲ್ಲ. ನಾವೇನ್ ಮಾಡ್ತಿದೀವಿ, ಇರುವಂತ ಉಪಕರಣಗಳನ್ನ ನಾವು ಸುಲಭ ಮಾಡ್ತಾ ಇದೀವಿ ನಾವು. ಅಂದ್ರೆ ಇವಾಗ ಕಳೆ ಹೊಡೆಯೋ ಮಿಷಿನ್ ಸೈಡಿಗೆ ಹೆಗ್ಲಿ ಹಾಕೊಬೇಕು, ಕೆಲಸ ಮಾಡ್ಬೇಕು. ಈಗ ನೀವು ನೋಡ್ಬೋದು ಆವರೇಜ್ ಇಂಡಿಯನ್ ಫಾರ್ಮರ್ ಏಜ್ 55 ವರ್ಷ ಇದೆ ಸರ್. ಈಗ ಒಬ್ಬ 55 ವರ್ಷದ ಫಾರ್ಮರ್ ಯಾವ್ದೇ ಕೆಲಸ ಅವನೇ ತಾನಾಗಿ ಮಾಡಕ್ಕಾಗತ್ತೆ? ಯಾವ್ದನ್ನು ಮಾಡಕ್ಕಾಗಲ್ಲ. ಅವ್ರಿಗೆ ಮಾಡೋ ಇಂಟ್ರೆಸ್ಟ್ ಇರುತ್ತೆ, ಬಟ್ ನಿಮಗೆ ಏನಾಗುತ್ತೆ ಅಂದ್ರೆ ಮಾಡಕ್ಕೆ ಆಗಲ್ಲ. ಸೊ ಕಳೆ ಹೊಡೆಯೋದು ಒಂದೇ ನಮ್ಗೆ ಉದ್ದೇಶ ಅಂತಲ್ಲ, ನಾಳೆ ದಿನ ಮುಂದೆ ಇನ್ನೊಂದು 8 ನಮ್ದು ಪೈಪ್ಲೈನ್ ಪ್ರಾಡಕ್ಟ್ ಗಳಿದೆ. ಈಗ ನಿಮ್ಗೆ ಅಡಿಕೆ ಆಗ್ಲಿ, ಭತ್ತ ಆಗ್ಲಿ, ಬ್ಯಾಗ್ ಮಾಡೋದು ದೊಡ್ಡ ವಿಷಯ ಆಗಿದೆ. ಅದಕ್ಕೂ ನಾವು ಒಂದು ಸಣ್ಣದೊಂದು ಮಿಷಿನ್ ಮಾಡಿದೀವಿ. ಆಮೇಲೆ ಗದ್ದೆಯಲ್ಲಿ ಸ್ಪ್ರೇ ಮಾಡೋಂಥದ್ದು ಇರ್ಬೋದು, ಅದಕ್ಕೊಂದು ಚಿಕ್ಕ ರೋಬೋಟ್ ಮಾಡಿದೀವಿ. 8 ಪೈಪ್ಲೈನ್ ಪ್ರಾಡಕ್ಟ್ಸ್ ಇದೆ ನಮ್ದು. ಸೊ ಒಂದಾದ್ಮೇಲೆ ಲಾಂಚ್ ಮಾಡ್ತಾ ಬರ್ತೀವಿ ನಾವು. ಅದರ ಜೊತೆಯಲ್ಲಿ ಈಗ ಒಂದು ಪ್ರಾಡಕ್ಟ್ ನ ನೀವು ಮಾಡ್ತೀವಿ ಅಂತ ಬಂದಾಗ ಅಲ್ಲಿ ಮೇನ್ ಆಗಿ ಮಾಡುವುದು ಒಂದು ಇನ್ವೆಸ್ಟ್ಮೆಂಟ್ ಆದ್ರೆ, ಇನ್ವೆಸ್ಟ್ಮೆಂಟ್ ಮಾಡಿದ್ನ ಲಾಭ ಪ್ರಾಫಿಟ್ ತೆಗಿಬೇಕಾದ್ರೆ ಮಾರ್ಕೆಟಿಂಗ್ ಮಾಡ್ಬೇಕಾಗುತ್ತೆ. ಹಾಗೆ ನಿಮ್ದು STB ಇಂಡಸ್ಟ್ರೀಸ್ ಏನಿದೆ ಅದರಲ್ಲಿ ಆಗ್ರೋ ಇಂಡಸ್ಟ್ರೀಸ್ ಅಲ್ಲಿ ಯಾವ ರೀತಿಯಾದ ಮಾರ್ಕೆಟಿಂಗ್ ವ್ಯವಸ್ಥೆ ಇದೆ? ಸರ್ ನಿಮ್ಗೆ ನೀವು ಕೇಳಿದ್ ಒಳ್ಳೇದಾಯ್ತು. ಈಗ ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಇಂಡಿಯಾದಲ್ಲಿ ನಮ್ಗೆ ಮಾರ್ಕೆಟಿಂಗ್ ನಾವು ವೇಸ್ಟ್ ಅಂತ ಅನ್ಕೊಂತೀವಿ ಸರ್. ಆಯ್ತಾ, ಈಗ ಯಾವ್ದೇ ಬಿಸ್ನೆಸ್ ಮಾಡ್ಲಿ, ಈಗ ನಮ್ದು ಅಂತಲ್ಲ, ನಿಮ್ದು ಅಂತಲ್ಲ, ಯಾರ್ದು ಬೇರೆಯವ್ರದ್ದು ಅಂತಲ್ಲ, ಈಗ ಮಾರ್ಕೆಟಿಂಗ್ ಅನ್ನೋದು ಇನ್ವೆಸ್ಟ್ಮೆಂಟ್ ಸರ್. ಅದು ಆ ಇನ್ವೆಸ್ಟ್ಮೆಂಟ್ ಗೆ ನೀವು ಹೇಗೆ ನಾವು ಬ್ಯಾಂಕ್ ಅಲ್ಲಿ FD ಇಡ್ತೀವಿ ಅಥವಾ ಶೇರ್ಸ್ ಅಲ್ಲೆಲ್ಲ ಇನ್ವೆಸ್ಟ್ ಮಾಡ್ತೀವಿ, ಅದೇ ತರನೇ ನೀವು ಮಾರ್ಕೆಟಿಂಗ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತೀರ. ನೀವು ಅದನ್ನ ವೇಸ್ಟ್ ಮಾಡ್ತಾ ಇರಲ್ಲ. ನೀವು ಎಷ್ಟು ವರ್ಷ ನೀವು ಮಾರ್ಕೆಟಿಂಗ್ ಮಾಡ್ತೀರಾ ಅದ್ರ ಇಂಟು 10 ಟೈಮ್ಸ್ ನೀವು ಮಾರ್ಕೆಟ್ ಅಲ್ಲಿ ಇರ್ತೀರಾ ಸರ್. ಸೊ ಹಾಗಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ದೆಲ್ಲ 100% ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ನಾವು ಮಾಡೋದು. ಈಗ ರೈತರಿಗೆ ಕಳೆ ಹೊಡೆಯೋ ಮಿಷಿನ್ ರಿಪೇರಿ ಮಾಡೋದಾಗಿರ್ಬೋದು. ಈಗ ಹೆಂಗೆ ಅಂದ್ರೆ ನಿಮಗೆ ನಮ್ ಪ್ರಾಡಕ್ಟ್ ಮಾತ್ರ ನಾವು ಮಾರಾಟ ಮಾಡ್ತಾ ಇದ್ರೆ ಆಗಲ್ಲ. ಈಗ ರೈತರಿಗೆ ಬೆನಿಫಿಟ್ ಆಗ್ಬೇಕು. ಸೊ ನಮ್ ಪ್ರಾಡಕ್ಟ್ ತಗೊಳ್ಳಿ ಬಿಡ್ಲಿ, ನಮ್ಗಿಂದ ಒಂದು ಎಜುಕೇಶನ್ ಏನಾರು ಅವ್ರಿಗೆ ಹೋಗ್ಬೇಕು. ಆ ತರ ಒಂದು ಕಾನ್ಸೆಪ್ಟ್ ಅಲ್ಲಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಮಾರ್ಕೆಟಿಂಗ್ ಮಾಡ್ತಾ ಇದೀವಿ. ಸೊ ಅದಲ್ದೇನೆ ನಮ್ಗೆ ಈಗ ಮೇಜರ್ ಆಗಿ ಏನಾಗುತ್ತೆ ಅಂದ್ರೆ ನಾವು ಆಫ್ಲೈನ್ ಮಾರ್ಕೆಟಿಂಗ್ ಹೋಗ್ತೀವಿ. ಇಲ್ಲಿಂದ ನಾವು ಮಹಾರಾಷ್ಟ್ರ, ತಮಿಳುನಾಡು, ಕೇರಳ, ಆಂಧ್ರ, ಸೊ ವಿತ್ ಇನ್ ಕರ್ನಾಟಕದಲ್ಲಿ ನಾವು ಸೋಷಿಯಲ್ ಮೀಡಿಯಾನೇ ಇಟ್ಕೊಂಡು ಔಟ್ ಆಫ್ ಸ್ಟೇಟ್ ಅಲ್ಲಿ ನಾವು ಆಫ್ಲೈನ್ ಮಾರ್ಕೆಟಿಂಗ್ ಮಾಡ್ತಾ ಬರ್ತೀವಿ. ಸೊ ಈ ತರ ನಮ್ ಮಾರ್ಕೆಟಿಂಗ್ ಸಿಸ್ಟಮ್ ಇಟ್ಕೊಂಡಿದೀವಿ ಸರ್ ನಾವು. ಸರ್ ಅದ್ರ ಜೊತೆಯಲ್ಲಿ ಈಗ ನಿಮ್ಮ STB ಆಗ್ರೋ ಇಂಡಸ್ಟ್ರೀಸ್ ಅಲ್ಲಿ ಏನ್ ನೀವು ಪ್ರಾಡಕ್ಟ್ ನ ಮಾಡ್ತೀರಾ ಅದನ್ನ ನೀವು ಈಗ ಯಾವ್ಯಾವ ರಾಜ್ಯಗಳ ಬೇರೆ ಬೇರೆ ಜಿಲ್ಲೆಗಳಿಗೆ ಎಕ್ಸ್ಪೋರ್ಟ್ ಯಾವ ರೀತಿಯಾಗಿ ಮಾಡ್ತಾ ಇದ್ದೀರಾ? ಇಲ್ಲಿಂದ ನಮಗೆ ಎರಡೇ ಆಪ್ಷನ್ ಇರುತ್ತೆ ಸರ್. ಒಂದು ನಮಗೆ VRL ಆಪ್ಷನ್ ಒಂದಿದೆ, ಅದು ಬಿಟ್ರೆ ಸುಗಮ ಒಂದು ಆಪ್ಷನ್ ಇದೆ, ಅದು ಬಿಟ್ರೆ ಒಂದು ಪೋಸ್ಟ್ ಅಂತ ಇಂಡಿಯಾ ಪೋಸ್ಟ್ ಇದೆ. ಸೊ ಈ ಮೂರಲ್ಲೂ ನಾವು ಎಲ್ಲಾ ಕಡೆಗೂ ಡಿಸ್ಪ್ಯಾಚ್ ಮಾಡ್ತೀವಿ ನಾವು. ಸೊ ಮೇಜರ್ ಆಗಿ ಏನಾಗುತ್ತೆ ಅಂದ್ರೆ ನಮ್ದು ಮಹಾರಾಷ್ಟ್ರ, ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ, ತೆಲಂಗಾಣ ಇದು ನಮ್ದು ಮೇಜರ್ ಕಸ್ಟಮರ್ ಇರುವಂತ ಏರಿಯಾ. 50% ನಮ್ ಕರ್ನಾಟಕ ಆದ್ರೆ ಇನ್ 50% ನಮಗೆ ಔಟ್ ಆಫ್ ಸ್ಟೇಟ್ ಇದೆ. ಸೊ ನಾವು ನೆಕ್ಸ್ಟ್ ಏನ್ ಮಾಡ್ತಾ ಇದೀವಿ ಅಂದ್ರೆ ನಾವು ನೆಕ್ಸ್ಟ್ ಗುಜರಾತ್, ಆಮೇಲೆ ವೆಸ್ಟ್ ಬೆಂಗಾಲ್, ಅಸ್ಸಾಂ ಆ ಕಡೆಗೂ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ ನಾವು. ಅದರ ಜೊತೆಯಲ್ಲಿ ಈಗ ವರ್ಷಕ್ಕೆ ಎಷ್ಟು ಎಕ್ಸ್ಪೋರ್ಟ್ ಮಾಡ್ತಾ ಇದ್ರಿ? ನಿಮಗೆ ಪ್ರತಿ ತಿಂಗಳು ಹೇಳೋದಾದ್ರೆ ಪ್ರತಿ ತಿಂಗಳು ನಾವು 500 to 600 ಟ್ರಾಲಿ ನಾವು ಪ್ರೊಡಕ್ಷನ್ ಮಾಡಿ ಕಳಿಸ್ತಾ ಇದೀವಿ. ಅದು ಬ್ರಷ್ ಕಟರ್ ಟ್ರಾಲಿ.
ಸೊ ಪ್ರತಿ ತಿಂಗಳು ನಿಮ್ಗೆ ಒಂದು 500 600 ಕೆಪಾಸಿಟಿ ನಮ್ದು ಪ್ರೊಡಕ್ಷನ್ ಕೆಪಾಸಿಟಿ 1000 ಇದೆ. ಬಟ್ ನಮ್ಗೆ ಮಾರ್ಕೆಟಿಂಗ್ ಮಾಡಕ್ ಆಗಿರೋದು ಇಷ್ಟೇ ಮಾರ್ಕೆಟಿಂಗ್ ಮಾಡಕ್ ಆಗಿರೋದು. ಸೊ ಒಂದು 500 600 ಪ್ರತಿ ತಿಂಗಳು ನಾವು ಬ್ರಷ್ ಕಟರ್ ಟ್ರಾಲಿನ ಕಳಿಸ್ತೀವಿ ಸರ್. ಇಡೀ ಸೌತ್ ಇಂಡಿಯಾಕ್ಕೆ ಎಲ್ಲ ಕಡೆಗೂ ಕಳಿಸ್ಕೊಡ್ತೀವಿ. ಸೊ ದಕ್ಷಿಣ ಭಾರತ ಈಗ ನೀವು ಮೇನ್ ಆಗಿ ಕಾನ್ಸಂಟ್ರೇಷನ್ ಮಾಡಿ. ಹೌದು ಹೌದು. ಈಗ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಿದ್ರಲ್ಲೂ ಈ ಅಗ್ರಿಕಲ್ಚರ್ ಐಟಮ್ ಗಳನ್ನ ಪ್ರಾರಂಭ ಮಾಡಿದಾಗ ದಿನದಿಂದ ದಿನಕ್ಕೆ ಅಪ್ಡೇಟ್ ವರ್ಷನ್ ಗಳು ಬರ್ತಾ ಇರುವಂತ. ಈಗ ಮೊದಲನೇದಾಗಿ ಕೇವಲ ನಾವು ಭತ್ತದ ಮಿಷನ್ ಆಗಿರೋದು ಇವೆಲ್ಲ ಮಾತ್ರ ನೋಡ್ತಾ ಇದ್ವಿ, ಅಡಿಕೆ ಮಿಷನ್ಗಳು. ಈಗ ಎಲ್ಲದಕ್ಕೂ ಕೂಡ ಮಿಷನ್ ಗಳು ಬಂದಿರುವಂತದ್ದು ಡಿಫ್ರೆಂಟ್ ಆಗಿ ದಿನದಿಂದ ದಿನಕ್ಕೆ ಅಪ್ಡೇಟ್ ಆಗ್ತಾ ಇದೆ. ಹಾಗೆ ಮುಂದಿನ ದಿನಗಳಲ್ಲಿ ಕೃಷಿಗೆ ಸಂಬಂಧಪಟ್ಟ ಹಾಗೆ ಯಾವ ಮಿಷನರೀಸ್ ಗಳನ್ನ ಲಾಂಚ್ ಮಾಡ್ಬೇಕು ಅನ್ಕೊಳ್ಳಿ? ನಾ ಅವಾಗ್ಲೇ ಹೇಳಿದಾಗೆ ನಿಮಗೆ ರೋಬೋಟ್ಗಳು ನಮಗೆ ಮೇಜರ್ ಮುಖ್ಯವಾಗಿ ನೆಕ್ಸ್ಟ್ ನಮ್ಮ ಇಂಡಿಯನ್ ಅಗ್ರಿಕಲ್ಚರ್ ಸರ್ವೈವ್ ಆಗ್ಬೇಕು ಅಂದ್ರೆ ರೋಬೋಟ್ಗಳು ಬೇಕಾಗತ್ತೆ. ಎಐ ಆಲ್ರೆಡಿ ಎಲ್ಲದಕ್ಕೂ ಬಂದಿದೆ. ಇವಾಗ ನಾವು ಯಾರು ಗೂಗಲ್ ಚೆಕ್ ಮಾಡ್ತೀವೋ ಬಿಡ್ತೀವೋ, ಚಾಟ್ ಜಿಪಿಟಿಗೆ ಹಾಕ್ಬಿಟ್ಟು ಏನೋ ಚೆಕ್ ಮಾಡಕ್ ಸ್ಟಾರ್ಟ್ ಮಾಡಿದೀವಿ ನಾವು. ಸೊ ಅಡಾಪ್ಟೇಷನ್ ತುಂಬಾ ಫಾಸ್ಟ್ ಆಗ್ತಿದೆ ಇವಾಗಿನ ಜನರೇಷನ್ ಅಲ್ಲಿ. ಸೊ ಮತ್ತೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಇವಾಗ ಅವರೇಜ್ ಅದು ಅವಾಗ್ಲೇ ಹೇಳಿದಂಗೆ ನಮ್ಮ ಫಾರ್ಮರ್ಸ್ ಏಜ್ 55 ವರ್ಷ ಆಗಿರೋದ್ರಿಂದ ನೆಕ್ಸ್ಟ್ ನಮಗೆ ಜನರೇಷನ್ ಬರೋದೇ ಯಂಗರ್ ಜನರೇಷನ್. ಅವರಿಗೆ ಸ್ಮಾರ್ಟ್ ಫೋನ್ ಗೊತ್ತು, ಎಐ ಗೊತ್ತು, ಚಾಟ್ ಜಿಪಿಟಿ ಗೊತ್ತು, ಪ್ರತಿಯೊಂದು ಅಡ್ವಾನ್ಸ್ ಆಗಿ ಅವರು ಎಲ್ಲದನ್ನು ನೋಡ್ತಾ ಇದ್ದಾರೆ. ಸೊ ಆ ತರ ಬಂದಾಗ ಅವರಿಗೂ ನಾವು ಅಡ್ವಾನ್ಸ್ ಮಿಷನರೀಸ್ ಕೊಟ್ರೆ ಅವರಿಗೂ ಕೃಷಿಲಿ ಆಸಕ್ತಿ ಬರುತ್ತೆ ಸರ್. ಈಗ ನಾವಿನ್ನು ಹಳೆ ಸಿಸ್ಟಮ್ ಅಲ್ಲಿ ಹಳೆ ಟ್ರಾಕ್ಟರ್, ಹಳೆ ನೇಗಿಲು, ಅದೇ ದನದಲ್ಲಿ ಅಂದ್ರೆ ಎತ್ತಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ರೆ ಅವ್ರಿಗೂ ಬರಕ್ಕೆ ಅಂತ ಇಂಟ್ರೆಸ್ಟ್ ಬರಲ್ಲ. ಸೊ ಈಗ ನಾವೇನ್ ಮಾಡ್ಬೇಕಾಗಿದೆ ಅಂದ್ರೆ ಈಗ ನಮ್ಮೂರಲ್ಲಿ ಸರ್ ಇದು ಹಿಂಗಾಗಿದೆ, ನಮ್ ಕೊಪ್ಪ ಇದೊಂಥರ ಓಲ್ಡ್ ಏಜ್ ಹೋಮ್ ಆಗಿದೆ ಸರ್. ಇಲ್ಲಿ ಎಲ್ಲರೂ ತಂದೆ ತಾಯಿ ಇಬ್ರು ಇರ್ತಾರೆ, ಮಕ್ಕಳೆಲ್ಲ ಬೆಂಗಳೂರಲ್ಲಿ ಇರ್ತಾರೆ. ಇದು ನಿಮ್ಗೆ 100% ಓಲ್ಡ್ ಏಜ್ ಹೋಮ್ ಆಗಿದೆ. ಇಲ್ಲಿಗೆ ವಾಪಸ್ ಬರ್ಬೇಕು. ಇಲ್ಲಿಗೆ ಅಂತಲ್ಲ, ಪ್ರತಿಯೊಂದು ಊರಿಗೂ ಅವ್ರವ್ರ ಊರಿಗೆ ಅವ್ರು ವಾಪಸ್ ಬರ್ಬೇಕು. ಕೃಷಿನಾದ್ರೂ ಮಾಡ್ಲಿ, ಬಿಸ್ನೆಸ್ ಆದ್ರೂ ಮಾಡ್ಲಿ, ಆ ಊರಲ್ಲಿ ಅವ್ರ ಬಿಸ್ನೆಸ್ ಆಗ್ಲಿ ಕೃಷಿ ಮಾಡ್ತಾ ಹೋದಾಗೆ ನಮಗೂ ಇಲ್ಲಿ ಊರಿಂದು ಏನೋ ಒಂದು ಇಕೋಸಿಸ್ಟಮ್ ಆಗಿರ್ಬೋದು, ಊರಿಂದ ನಮ್ದು ಎಕನಾಮಿ ಆಗಿರ್ಬೋದು, ಎಲ್ಲದೂ ಗ್ರೋ ಆಗ್ತಾ ಬರುತ್ತೆ. ಸೊ ನಾನ್ ಕೇಳ್ಕೊಳೋದು ಇಷ್ಟೇ, ವೆರಿ ಸಿಂಪಲ್. ಈಗ ನಾವ್ ಮಾತ್ರ ಅಂತಲ್ಲ, ಪ್ರತಿಯೊಬ್ರು ಈಗ ನೀವ್ ಹೇಗೆ ವಾಪಸ್ ನಿಮ್ಮೂರಿಗೆ ಬಂದು ನೀವು ಹೇಗೆ ಚಾನಲ್ ಸ್ಟಾರ್ಟ್ ಮಾಡಿ ಮಾಡ್ತಾ ಇದೀರಾ, ಇದೇ ತರನೇ ಎಲ್ಲಾ ನಮ್ ಜನರೇಷನ್ ಅವರು ವಾಪಸ್ ಊರಿಗೆ ಬಂದು ಏನೋ ಒಂದು ಸ್ಟಾರ್ಟ್ ಮಾಡಿದ್ರೆ ನಮ್ಮೂರು ಬೆಳೆಯುತ್ತೆ ಸರ್. ಅದ್ರ ಜೊತೆಲಿ ಸರ್ ಈಗ ಒಂದು ಇಂಡಸ್ಟ್ರಿನ ಸ್ಟಾರ್ಟ್ ಮಾಡೋದ್ರನ್ನೆಲ್ಲವೂ ಕೂಡ ಅತ್ಯಂತ ಸಕ್ಸಸ್ಫುಲ್ ಆಗ್ತಾ ಇರುವಂತದ್ದು. ಈಗ ನೀವೇನು ರೋಬೋಟ್ ನೀವು ಇದು ಮಾಡಿದೀರಾ, ಈ ಮಲೆನಾಡು ಭಾಗದಲ್ಲಿ ಅದು ಸಕ್ಸಸ್ಫುಲ್ ಆಗುತ್ತೆ ಅಂತ ಅನ್ಸುತ್ತಾ ನಿಮ್ಗೆ? 100%. ಯಾಕೆಂದ್ರೆ ನಾವು ಮಲೆನಾಡಿಗೆ ಅಂತಾನೆ ನಾವು ಮಾಡ್ಕೊಂಡ್ ಬಂದಿರೋದ್ರಿಂದ ಈಗ ಮಲೆನಾಡು ರೈತರು ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದು ನಮ್ಗೆ ಕ್ವಶನ್ ಆಗುತ್ತೆ. ಮಲೆನಾಡಿಗೆ ಅಕ್ಸೆಪ್ಟ್ ಆಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಮಲೆನಾಡಿಗರ ಅಲ್ಲಿನ ರೈತರು ಅಕ್ಸೆಪ್ಟ್ ಮಾಡಿದ್ರೆ ಅದು ಸಕ್ಸಸ್ ಆಗುತ್ತೆ. ಬಹುಶಃ ಅವ್ರಿಗೆ ಅದು ಅಷ್ಟು ಕನ್ವೆ ಆಗಿಲ್ಲ ಅಂದ್ರೆ ಬಹುಶಃ ಅದು ಕಷ್ಟಕರ ಆಗತ್ತೆ ಅಂತ ಅನ್ಸಲ್ವಾ? ಖಂಡಿತವಾಗ್ಲು. ಈಗ ಯಾಕಂದ್ರೆ ಈಗ ನಮ್ಮ ಮಲೆನಾಡು ರೈತರು ಹೇಗೆ ಅಂದ್ರೆ ಅವ್ರಿಗೆ 100% ಸ್ಯಾಟಿಸ್ಫೈ ಆದ್ರೆ ಮಾತ್ರ ಒಂದ್ ಮಿಷಿನ್ ಒಪ್ತಾರೆ ಸರ್ ಅವರು. ಇಲ್ಲಾಂದ್ರೆ ಯಾವ ಮಿಷಿನ್ ನಮ್ಮ ಮಲೆನಾಡು ಭಾಗದವ್ರು ಅಷ್ಟು ಸುಲಭವಾಗಿ ಯಾರನ್ನೂ ಒಪ್ಪೋದಿಲ್ಲ, ಯಾವ ಮಿಷಿನ್ ಒಪ್ಪೋದಿಲ್ಲ. ನಮ್ಗೆ ಆಕ್ಚುಲಿ ದೊಡ್ಡ ಚಾಲೆಂಜ್. ಯಾಕೆಂದ್ರೆ ನೀವು ಮಲೆನಾಡು ಭಾಗದವ್ರು ಒಬ್ಬರನ್ನ ನೀವು ಕನ್ವಿನ್ಸ್ ಮಾಡಿದ್ರೆ ನೀವು ಪ್ರಪಂಚದ ಯಾವ ಮೂಲೆಯಲ್ಲಿ ಬೇಕಾದ್ರೂ ಕನ್ವಿನ್ಸ್ ಮಾಡ್ಬೋದು ಸರ್. ಇಲ್ಲಿ ನಮ್ಗೆ ಹೆಂಗೆ ಅಂದ್ರೆ ಚಾಲೆಂಜ್ ತುಂಬಾ ಇದೆ. ಯಾಕಂದ್ರೆ ನಮ್ಮ ಟೆರೈನ್ ಅಲ್ಲಿ, ನಮ್ಮ ಒಂದು ಗುಡ್ಡಗಾಡು ಪ್ರದೇಶದಲ್ಲಿ ಯಾವ್ದೋ ಒಂದು ಮಿಷಿನ್ ಕ್ಲಿಕ್ ಆದ್ರೆ 100% ಪ್ರಪಂಚದ ಯಾವ ಮೂಲೆಯಲ್ಲಿ ಬೇಕಾದ್ರೂ ಕ್ಲಿಕ್ ಆಗುತ್ತೆ ಸರ್. ಇಲ್ಲಿ ರೈತರಿಗೆ ನಾವು ಸಕ್ಸಸ್ ಮಾಡ್ಬೇಕು ಅನ್ನೋದು ನಮ್ಮ ಮೇನ್ ಇಂಟೆನ್ಷನ್ ಆಗಿದೆ. ಓಕೆ. ಅದ್ರ ಜೊತೆಲಿ ಈಗ ರೈತರ ಪರಿಸ್ಥಿತಿಯನ್ನ ನಾವು ನೋಡ್ಬೋದು. ಕಾಡು ಪ್ರಾಣಿಗಳಾಗಿರ್ಬೋದು, ಅತಿಯಾದ ಮಳೆ, ಬೇರೆ ಬೇರೆ ರೀತಿಯಲ್ಲಿ ದಿನದಿನಕ್ಕೆ ರೈತರ ಪರಿಸ್ಥಿತಿ ಒಂದು ರೀತಿಯಲ್ಲಿ ಕ್ಲಿಷ್ಟಕರವಾಗ್ತಾ ಇದೆ. ಅದ್ರ ಜೊತೆಲಿ ಕೃಷಿ ಮಾಡುವವರ ಸಂಖ್ಯೆ ಕೂಡ ದಿನನಿತ್ಯ ಕಡಿಮೆ ಆಗ್ತಾ ಇರುವಂತದ್ದು. ಈಗ ಅದೆಲ್ಲದರ ಜೊತೆಯಲ್ಲೂ ಕೂಡ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಲಾಭ ಬರಬೇಕು. ಆಗ ಆ ಕೃಷಿ ಕಡೆಗೆ ಹೆಚ್ಚು ಒಲವು ಕೂಡ ಬರುತ್ತೆ. ಅವಾಗ ಅದು ಭತ್ತ ಆಗಿರ್ಬೋದು, ಅಡಿಕೆ ಆಗಿರ್ಬೋದು, ಕಾಫಿ, ಟೀ ಏನ್ ನಮ್ಮ ಮಲೆನಾಡು ರೀಜನ್ ನಲ್ಲಿ ಬೆಳೀತಾರೆ, ಅದಕ್ಕೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಲಾಭ ಆಗಬೇಕು. ಅದಕ್ಕೆ ನಿಮ್ಮ ರೋಬೋಟ್ ಅನುಕೂಲ ಆಗತ್ತಾ ಸರ್? 100% ಆಗುತ್ತೆ. ಏನಕ್ಕೆ ಅಂತ ಹೇಳ್ತೀನಿ. ಇವಾಗ ನಿಮ್ಗೆ 1 ಎಕರೆ ಕಳೆ ಹೊಡೆಯೋದಿಕ್ಕೆ ಯಾರೊಬ್ರು ಬಂದು ಕಳೆ ಹೊಡ್ಕೊಟ್ಟು ಹೋಗ್ತಾರೆ ಅಂತ ಅನ್ಕೋಣ ಸಿಂಪಲ್ ಆಗಿ. ಅವ್ರು ಗಂಟೆಗೆ 300 ರೂಪಾಯಿ ತಗೊಂತಾರೆ. ಅವರಿಗೆ 2 ರಿಂದ 3 ಗಂಟೆ ಅವರಿಗೆ 1 ಎಕರೆ ಕಳೆ ಹೊಡೆಯೋದಕ್ಕೆ ಬೇಕಾಗುತ್ತೆ. ಅಲ್ಲಿಗೆ 600 ರಿಂದ 1000 ರೂಪಾಯಿ ಅವರನ್ನು ತಗೊಂತಾರೆ. ಬಟ್ ನಿಮಗೆ ನಮ್ಮ ರೋಬೋಟ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ಜಸ್ಟ್ ನಿಮಗೆ ಗಂಟೆಗೆ 1 ಲೀಟರ್ ಪೆಟ್ರೋಲ್ ಅಥವಾ ಡೀಸೆಲ್ ಸಾಕಾಗುತ್ತೆ. ಈ 1 ಗಂಟೆಲೆ ನಿಮಗೆ ಆಲ್ಮೋಸ್ಟ್ ನೀವು ಅರ್ಧದಿಂದ ಮುಕ್ಕಾಲ್ ಎಕರೆ ಕವರ್ ಮಾಡಬಹುದು. ಸೊ ಅಲ್ಲಿ ನಿಮಗೆ 1 ಲೀಟರ್ಗೆ ನೀವು ಅರ್ಧ ಎಕರೆ ನೀವು ಕವರ್ ಮಾಡಿದ್ರೆ 2 ಲೀಟರ್ಗೆ 1 ಎಕರೆ ಕವರ್ ಮಾಡ್ಬೋದು ಸರ್. 2 ಲೀಟರ್ ಅಂದ್ರೆ 200 ರೂಪಾಯಿ ಲೆಕ್ಕ ಹಾಕೋಣ. 200 ರೂಪಾಯಿಲಿ 1 ಎಕರೆ ಯಾವುದೇ ಮಿಷಿನ್ ಆಗ್ಲಿ ಬೇರೆ ಯಾವ ತರದ್ರಲ್ಲಾಗ್ಲಿ ಹೊಡೆಯಕ್ ಸಾಧ್ಯನೇ ಇಲ್ಲ ಸರ್. ಸೊ ಇದ್ರಲ್ಲಿ ಏನಾಗುತ್ತೆ, ಅವರಿಗೆ 800 ರೂಪಾಯಿ 1 ಎಕರೆ ಉಳಿತು. ಸಪೋಸ್ ಅವ್ರ ಹತ್ರ ಒಂದು 10 ಎಕರೆ 20 ಎಕರೆ ಇದೆ ಅಂತ ಆದ್ರೆ ಆಟೋಮೆಟಿಕ್ ಆಗಿ ಅವ್ರಿಗೆ ಸಿಕ್ಕಾಪಟ್ಟೆ ದುಡ್ಡು ಇಳಿತಾರೆ. ಒಂದೊಂದ್ ಸತಿ ನಮ್ಮ ಮಲೆನಾಡು ಭಾಗದಲ್ಲಿ ಏನಿಲ್ಲ ಅಂದ್ರೂ 2 ರಿಂದ 3 ಸತಿ ಅಂತೂ ಔಷಧಿ ಹೆಂಗ್ ಹೊಡಿತಾರೋ ಅದೇ ತರನೇ ಕಳೆನೂ ಹೊಡಿತಾರೆ.
ಸೊ ಔಷಧಿ ಹೊಡೆಯಕ್ಕೆ ಈಗ ಹೆಂಗೋ ದೋಟಿ ಗೀಟಿ ಎಲ್ಲ ಬಂದು ಎಲ್ಲರಿಗೂ ಒಂದು ಸಮಾಧಾನ ಆಗಿದೆ. ಸೊ ಕಳೆ ಹೊಡೆಯೋದಕ್ಕೆ ನಮ್ ರೋಬೋಟ್ ಬಂದು ಸಮಾಧಾನ ಮಾಡುತ್ತೆ ಅಂತ ನಾವು ಅನ್ಕೊಂಡಿದ್ವಿ. ಅಂದ್ರೆ ಆ ರೋಬೋಟ್ ಅಲ್ಲಿ ಒಂದು ಕಳೆ ಹೊಡೆಯುವಂತದ್ದು ಬೇರೆ ಯಾವ್ದಕ್ಕೆಲ್ಲ ಅನುಕೂಲ ಆಗುತ್ತೆ? ಈಗ ಔಷಧಿ ಹೊಡೆಯಕ್ಕಾಗಿರ್ಬೋದು, ಕೊನೆ ತೆಗೆಯಕ್ಕೆ ಅಥವಾ ಅಲ್ಲಿಂದ ಬೇರೆ ಕಡೆಗೆ ಸಾಗಿಸಕ್ಕೆ ಇದೇನಾರು ಅನುಕೂಲ ಆಗುತ್ತೆ, ಬೆನಿಫಿಟ್ ಆಗುತ್ತಾ? ಹೌದು, ನಿಮ್ಗೆ ಏನಾಗುತ್ತೆ ಅಂದ್ರೆ ನಾವು ಹಿಂದ್ಗಡೆ ಒಂದು ಟ್ರೈಲರ್ ಕೊಡ್ತೀವಿ. ಆ ಟ್ರೈಲರ್ ಗೆ ನಿಮಗೆ 500 kg ಕೆಪಾಸಿಟಿ ಬರುತ್ತೆ. 500 kg. ಅದ್ರಲ್ಲಿ ನೀವು ಔಷಧಿ ಹೊಡೆಯೋ ಡ್ರಮ್ ಇಟ್ಕೊಂಡು ಹೋಗ್ಬೋದು, ಔಷಧಿ ಹೊಡೆಯೋರ್ನ ಕರ್ಕೊಂಡು ಹೋಗ್ಬೋದು. Okay. ಪ್ಲಸ್ ಅದಲ್ದೇನೆ ನೀವು ಅಡಿಕೆ ಕುಯ್ಲ್ ಆದ್ಮೇಲೆ ಅಥವಾ ಕಾಫಿ ಕುಯ್ಲ್ ಆದ್ಮೇಲೆ ಅದನ್ನ ತಗೊಂಡ್ಬಂದು ವಾಪಸ್ ಕಣಕ್ ಹಾಕ್ಬೇಕು. ಅದಂತ 500 kg ತಗೊಂಡ್ಬರೋಂತ ಕೆಲಸನೂ ಇದ್ರಲ್ಲೇ ಆಗುತ್ತೆ. ನಿಮಗೆ 1 ಲೀಟರ್ ಪೆಟ್ರೋಲ್ಗೆ ನಿಮಗೆ ಆಲ್ಮೋಸ್ಟ್ ನಿಮಗೆ 1 ಗಂಟೆ ಮೈಲೇಜ್ ಬರುತ್ತೆ ಅಂತ ಲೆಕ್ಕ ಹಾಕಿದ್ರು. ಸೊ ನಿಮ್ಗೆ ಎಲ್ಲಾ ಓವರ್ ಆಲ್ ಕಾಸ್ಟ್ ಗಳನ್ನ ತುಂಬಾ ಕಡಿಮೆ ಮಾಡ್ತಾ ಬರ್ಬೋದು ಸರ್. ಆಮೇಲೆ ನಿಮಗೆ ಇದನ್ನ ಓಡ್ಸಕ್ಕೆ ಯಾರು ಸ್ಕಿಲ್ಡ್ ಲೇಬರ್ ಬೇಕು ಅಂತಿಲ್ಲ, ಅಥವಾ ಎಲ್ಲ ಗೊತ್ತಿರೋರೇ ಬೇಕು ಅಂತಿಲ್ಲ. ಜಸ್ಟ್ ಒಂದು ಜಾಸ್ಟಿಕ್ ಕೊಟ್ಟಿರ್ತೀವಿ ನಾವು, ಮುಂದೆ ಹಿಂದೆ ಆಪರೇಟ್ ಮಾಡೋದು, ಬಲಕ್ಕೆ ಎಡಕ್ಕೆ ತಿರುಗಿಸೋದು. ತುಂಬಾ ಸಿಂಪಲ್ ಆಗಿ ಕೊಟ್ಟಿದೆ. ಯಾಕಂದ್ರೆ ರೈತರಿಗೆ ನಾವು ಮಾರ್ಬೇಕು ಅಥವಾ ಕೊಡ್ಬೇಕು ಅಂದ್ರೆ ಅವ್ರ ದಾರಿಲೇ ಹೋಗ್ಬಿಟ್ಟು ನಾವು ಅವ್ರಿಗೆ ಕೊಡ್ಬೇಕಾಗತ್ತೆ. ಅವರಿಗೆ ಮುಂದೆ ಹೋಗೋದು ಹೆಂಗೆ, ಹಿಂದೆ ಹೋಗೋದು ಹೆಂಗೆ ಗೊತ್ತಾಗತ್ತೆ. ನಾನು ಮತ್ತೆ ಅದರಲ್ಲಿ ನಾನೇನೋ ಕೋಡಿಂಗ್ ಕೊಟ್ಟೆ, ಇನ್ನೊಂದೇನೋ ಮೊಬೈಲ್ ಇಂಟರ್ನೆಟ್ ಕನೆಕ್ಟ್ ಮಾಡು, ಅದಕ್ಕೆ ಸಿಂಕ್ ಮಾಡು, ಆ ತರದೆಲ್ಲ ಮಾಡ್ತಾ ಕೂತ್ರೆ ಆಗೋದಿಲ್ಲ ಸರ್. ಅವಾಗ ನಾನೇ ಇನ್ನೊಂದ್ ಜನ ಕಳಿಸ್ಬೇಕು, ನಮ್ಮ ಹುಡುಗರನ್ನೇ ಹೋಗ್ಬಿಟ್ಟು ಕೆಲಸ ಮಾಡಿ ಅಂತ ಹೇಳ್ಬೇಕು. ಮತ್ತೆ ಬಾಡಿ ಹೊಡೆಯೋ ಸಿಸ್ಟಮೇ ಆಗ್ಬಿಡುತ್ತೆ ಅಲ್ಲಿ. ಓಕೆ, ಅದರ ಜೊತೆಯಲ್ಲಿಯೇ ಈಗ ರೋಬೋಟಿಕ್ ಏನ್ ಮಾಡ್ತಾ ಇದ್ರೆ ನೀವು, ಅದರಿಂದ ಕೊನೆ ತೆಗೆಯಕ್ಕೆಲ್ಲ ಅನುಕೂಲ ಆಗತ್ತಾ? ಕೊನೆ ತೆಗೆದಾಗಿರ್ಬೋದು, ಯಾಕಂದ್ರೆ ಈಗ ಮೀನ್ ಇರುವಂತದ್ದು ಒಂದು ಕೊನೆ ತೆಗೆಯುವಂತದ್ದು, ಇನ್ನೊಂದು ಕಾಫಿಯನ್ನು ಕುಯ್ಯುವಂಥದ್ದು. ಇದಕ್ಕೆ ತಕ್ಕ ಹಾಗೆ ಏನಾದ್ರು ಅಪ್ಡೇಟ್ ವರ್ಷನ್ ಏನಾದ್ರು ಬರ್ಬೋದಾ? ಅಂದ್ರೆ ಇವತ್ತಿಗೆ ಸದ್ಯದ ಮಟ್ಟಿಗೆ ಕೊನೆ ತೆಗೆಯೋದಾಗ್ಲಿ ಕಾಫಿ ಕುಯ್ಲ್ ಮಾಡೋದಾಗ್ಲಿ ನಾವ್ ಇನ್ನು ಯೋಚನೆ ಮಾಡಿಲ್ಲ. ಗೊತ್ತಿಲ್ಲ, ಮುಂದೆ ನಮ್ಗೂ ಯೋಚನೆ ಬಂದು ಅಥವಾ ತುಂಬಾ ಪ್ರಾಬ್ಲಮ್ ಇದೆ, ಇಲ್ಲ ಇದು ಮಿಷಿನ್ ಗಳು ಬರ್ದೆ ನಮ್ಗೆ ಏನು ಮಾಡಕ್ ಆಗಲ್ಲ, ನನಗೆ ತಿಳಿದ ಮಟ್ಟಿಗೆ ಆ ಕಾಫಿ ಕುಯ್ಯಕ್ಕೂ ಕೂಡ ಮಿಷನ್ ಇರುವಂತ. ಹೌದು, ಅದು ನಮ್ಮ ಇಂಡಿಯಾದಲ್ಲಿ ಅದು ಅಷ್ಟು ಸಕ್ಸಸ್ ಆಗಿಲ್ಲ. ನಮ್ಮ ಯಾಕಂದ್ರೆ ಚಿಕ್ಕಮಂಗ್ಳೂರೇ ಕಾಫಿ ನಾಡು, ಬಟ್ ಕಾಫಿ ನಾಡು ಆಗಿದ್ರು ಕೂಡ ನಮಗಿಲ್ಲಿ ಇದು ಮಾಡಕ್ಕೆ ಆಗ್ತಾ ಇಲ್ಲ. ಏನು ಮಿಷನ್ ಗಳಲ್ಲಿ ಈಗಲೂ ಕೂಡ ಲೇಬರ್ಸ್ ಬೇರೆ ಬೇರೆ ಸ್ಟೇಟ್ ಇಂದ ಬಂದು ಲೇಬರ್ಸ್ ಇಲ್ಲಿ ಕಾಫಿ ಅದು ತರ ತುಂಬಾ ಜಾಸ್ತಿ ಆಗ್ತದೆ ಖರ್ಚು. ಆ ಹಿನ್ನೆಲೆ ಮಿಷನ್ ಗಳಿಂದ ಅದು ಸಾಧ್ಯ ಇದೆಯಾ? ಆಗುತ್ತೆ ಸರ್. ಇವಾಗ AI ಬಂದಿರೋದ್ರಿಂದ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾವು ತಗೊಂಡ್ಬಿಟ್ಟು ಮನುಷ್ಯನ ಕೈ ತರಾನೇ ನಾವು ರೋಬೋಟ್ ಗಳು ಮಾಡ್ಬೋದು. ಸೊ ಒಂದೊಂದ್ ಚಿಕ್ಕ ರೋಬೋಟಿಗೆ ಒಂದ್ 8-10 ಕೈಗಳು ಕೊಡೋದು, ಅದು ಬಂದು ನಿಧಾನಕ್ಕೆ ಎಲ್ಲ ಕಾಫಿ ಎಲ್ಲ ಎತ್ಕೊಂಡು ಹೋಗುತ್ತೆ. ಸೊ ಎತ್ತಿ ವಾಪಸ್ ನಮ್ಮ ಏನೋ ಒಂದು ಕಂಟೈನರ್ ಅಥವಾ ಏನೋ ಒಂದು ಕೊಟ್ಟಿರ್ತೀವಿ ಅಂತ ಅನ್ಕೋಣ, ಅದಕ್ಕೆ ವಾಪಸ್ ಹಾಕುತ್ತೆ. 100%. ಈಗ ಮುಂದಿನ ದಿನಗಳಲ್ಲಿ ಆಗದಿರೋದು, ಸಾಧ್ಯನೇ ಇಲ್ಲದೆ ಇರೋದು ಯಾವ್ದು ಇಲ್ಲ ಸರ್. ಯಾಕಂದ್ರೆ ಟೆಕ್ನಾಲಜಿ ತುಂಬಾ ಫಾಸ್ಟ್ ಆಗಿ ಹೋಗ್ತಿದೆ. ನಾವು ರೈತರಿಗೂ ನಾವು ಟೆಕ್ನಾಲಜಿ ಫಾಸ್ಟ್ ಆಗಿ ಕೊಟ್ರೆ ಅವ್ರಿಗೂ ಒಂದು ಎಕನಾಮಿಕ್ ಗ್ರೋತ್ ಆಗೇ ಆಗುತ್ತೆ. ಅಂದ್ರೆ ಗೌರವ್ ಭಾರ್ಗವ್ ಅವರ SGB ಆಗ್ರೋ ಇಂಡಸ್ಟ್ರೀಸ್ ಇಂದ ಕಾಫಿ ಕುಯ್ಯುವ ಏನು ರೋಬೋಟ್ ಇದನ್ನ ನಿರೀಕ್ಷೆ ಮಾಡ್ಬೋದಾ ಮುಂದಿನ ದಿನಗಳಲ್ಲಿ? ಹೇಳಕ್ಕಾಗಲ್ಲ. ಯಾಕೆಂದ್ರೆ ಈಗ ನಾವು ಹೆಂಗೆ ಅಂದ್ರೆ ಇವಾಗ ಒಂದ್ ಬಾವಿ ಒಳಗಿನ ಕಪ್ಪೆ ತರ ಸರ್. ಇವಾಗ ನಾವು ತುಂಬಾ ಚಿಕ್ಕ ಊರಲ್ಲಿ ಇದೀವಿ, ಇಲ್ಲಿ ನಮ್ಗೆ ತುಂಬಾ ಟೆಕ್ನಾಲಜಿ ನಮ್ಗೆ ಇಲ್ಲಿ ಅಫೋರ್ಡ್ ಮಾಡಕ್ ಆಗತ್ತೆ, ಅಥವಾ ನಾವು ಮಾಡೋಂತ ಕೆಲಸಗಳಿಗೆ ನಮ್ಗೆ ಅಷ್ಟು ದುಡ್ಡು ಸ್ಪೆಂಡ್ ಮಾಡಕ್ ಆಗತ್ತೆ ಅನ್ನೋದು ನಮ್ಗೆ ಇವತ್ತಿನ ಮಟ್ಟಿಗೆ ಗೊತ್ತಿಲ್ಲ. ಮುಂದೆ ನಮ್ಗೆ ದೇವ್ರು ಏನಾದ್ರು ಸ್ವಲ್ಪ ಅನುಗ್ರಹ ಏನಾದ್ರು ಕೊಟ್ರೆ ಸೊ 100% ಆಗಿ ಪ್ರತಿಯೊಂದು ನಮ್ಮ ಮಲೆನಾಡು ಭಾಗಕ್ಕೆ ಯಾವ್ಯಾವ ತರ ಮಿಷಿನ್ ಬೇಕೋ ಅಷ್ಟು ತರ ಮಿಷಿನ್ ಮಾಡೋ ಇಂಟೆನ್ಷನ್ ನಮ್ಗಿದೆ ಸರ್. ಓಕೆ, ಈಗ ಪ್ರೆಸೆಂಟ್ ಈಗ ಒಂದು ಸಂಸ್ಥೆ ಬೆಳೀತಾ ಇದೆ ಅಂದ್ರೆ ಅಲ್ಲಿನ ವರ್ಕರ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್, ಅಲ್ಲಿನ ಟೆಕ್ನಿಷಿಯನ್ ಗಳು ವರ್ಕರ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಿಮ್ಮ ಒಂದು SGB ಆಗ್ರೋ ಇಂಡಸ್ಟ್ರೀಸ್ ಅಲ್ಲಿ ಎಷ್ಟು ಜನ ವರ್ಕರ್ಸ್ ಕೆಲಸ ಮಾಡ್ತಾರೆ, ಜೊತೆಗೆ ಯಾವ ರೀತಿಯಾಗಿ ಕೆಲಸ ಆಗುತ್ತೆ? ಈಗ ನಮ್ ಪ್ರೊಡಕ್ಷನ್ ಟೀಮ್ ಅಲ್ಲಿ ಒಂದು 11 ಜನ ಇದೀವಿ ಸರ್ ನಾವು. ಸೊ ನಮ್ದು ಏನ್ ಇಂಟೆನ್ಷನ್ ಅಂದ್ರೆ ಈಗ ಇಂಟ್ರೆಸ್ಟ್ ಇರಬೇಕು, ITI ಮುಗಿಸಿರ್ಬೇಕು, 10ನೇ ಕ್ಲಾಸ್ ಫೇಲ್ ಆಗಿರ್ಬೇಕು ಅಥವಾ ಪಾಸ್ ಆಗಿರ್ಬೇಕು. ಅವ್ರ ನೆಕ್ಸ್ಟ್ ಎಜುಕೇಶನ್ ಯಾರು ಮುಂದೆ ಹೋಗಿರಲ್ಲ ಅಂತವ್ರನ್ನ ನಾವು ಕೆಲ್ಸಕ್ಕೆ ತಗೊಂತಾ ಇದೀವಿ. ಏನಕ್ಕೆ ಅಂತವ್ರ ಕೆಲಸ ತಗೊಂತಾ ಇದೀವಿ ಅಂದ್ರೆ ಅಂತವ್ರ ಹತ್ರ ತುಂಬಾ ಟ್ಯಾಲೆಂಟ್ ಇರುತ್ತೆ ಸರ್. ಓದ್ದವ್ರಿಗೆ ಮಾತ್ರ ಟ್ಯಾಲೆಂಟ್ ಇದೆ ಅನ್ನೋದು ಸುಳ್ಳು ಸರ್. ಆಯ್ತಾ, ಈಗ 10ನೇ ಕ್ಲಾಸ್ ITI ಮಾಡಿದವ್ರಿಗೆ ತುಂಬಾ ಟ್ಯಾಲೆಂಟ್ ಇರುತ್ತೆ. ಟೆಕ್ನಿಕಲ್ ವಿಚಾರದಲ್ಲಿ, ಮಿಷನರೀಸ್ ವಿಚಾರದಲ್ಲಿ, ಈ ವಿಚಾರದಲ್ಲಿ ತುಂಬಾ ನಾಲೆಜ್. ಹೌದು, ಯಾಕಂದ್ರೆ ಅಂತವ್ರನ್ನ ನೀವು ಕೆಲ್ಸಕ್ಕೆ ತಗೊಂಡ್ರೆ ನಿಮ್ಗೆ ಪ್ರೊಡಕ್ಟಿವಿಟಿ ಫಾಸ್ಟ್ ಮಾಡ್ಬೋದು. ನಿಮಗೆ ಅವ್ರು ನಮ್ಮ ಸ್ಪೀಡಿಗೆ ಅರ್ಥ ಆಗ್ತಿರುತ್ತೆ ಅವರಿಗೆ. ಆಯ್ತಾ, ತುಂಬಾ ಫಾಸ್ಟ್ ಇರ್ತಾರೆ ಅವರು. ಮತ್ತೆ ನೀವು ನಮ್ಮ ಮಾರ್ಕೆಟಿಂಗ್ ಸೇಲ್ಸ್ ಟೀಮ್ ಅಂತ ಬಂದಾಗ ಅಲ್ಲೊಂದು 4-5 ಜನ ಇದೀವಿ ನಾವು. ಸೊ ಅದ್ರಲ್ಲಿ ನಿಮ್ಗೆ 55 ವರ್ಷದವರು ಇದಾರೆ ನಮ್ ಜೊತೆ ಮಾರ್ಕೆಟಿಂಗ್ ಮಾಡೋರು. 22-23 ವರ್ಷ ಜಸ್ಟ್ ಎಜುಕೇಶನ್ ಮುಗಿಸಿ ಬಂದವರು ನಮ್ ಜೊತೆಗಿದ್ದಾರೆ. ಮತ್ತೆ ಪ್ಯಾಕಿಂಗ್ ಅಂತ ಹೇಳಿದಾಗ ಒಂದ್ 2 ಲೇಡೀಸ್ ಇದಾರೆ. ಸೊ ಇದು ನಮ್ ಕೊಪ್ಪದಲ್ಲಿ ಫ್ಯಾಕ್ಟರಿಗೆ ಲೇಡೀಸ್ ತಗೊಂಡ್ಬಂದಿರೋ ನಾವೇ ಫಸ್ಟ್ ಸರ್. ಅದು ಮೆಕ್ಯಾನಿಕಲ್ ಇಂಡಸ್ಟ್ರಿ ಫ್ಯಾಕ್ಟರಿಗಳಿಗೆ ಲೇಡೀಸ್ ಆಕ್ಚುಲಿ ಬರಲ್ಲ. ಸೊ ನಾವು ಈಗ ನಮ್ಮ ಏನು ಪ್ಯಾಕಿಂಗ್ ಏನ್ ಸೆಕ್ಷನ್ ಇದೆಯಲ್ಲ, ಆ ಪ್ಯಾಕಿಂಗ್ ಸೆಕ್ಷನ್ ಗೆ ಇಬ್ರು ಲೇಡೀಸ್ ಕೂಡ ನಾವು ಹೈರ್ ಮಾಡಿದ್ವಿ ಸರ್. ಗೌರವ್ ಅವರೇ, ಅದರ ಜೊತೆ ಈ ಒಂದು ಸಂಸ್ಥೆಗೆ ನಿಮ್ಮ ಒಂದು ಏನು ಇಂಡಸ್ಟ್ರಿಗ ಅತ್ಯಂತ ಸಕ್ಸಸ್ಫುಲ್ ಆಗಿ ರನ್ನಿಂಗ್ ಆಗ್ತಾ ಇರುವಂತದ್ದು, ನೀವು ನಿರೀಕ್ಷೆ ಮಾಡಿದ್ರೆ ನೀವು ಪ್ರಾರಂಭಿಕ ಹಂತದಲ್ಲಿ ಕೊರೋನಾ ಟೈಮಲ್ಲಿ ಸ್ಟಾರ್ಟ್ ಮಾಡಿದಾಗ ಈ ಮಟ್ಟಿಗೆ ಸಕ್ಸಸ್ ಸಿಗತ್ತೆ, ಒಂದು ರಾಜ್ಯ ಸರ್ಕಾರದ ಒಂದು ಅವಾರ್ಡ್ ಸಿಗತ್ತೆ, ಅದ್ರಲ್ಲಿ ನಾವು ಸಕ್ಸೆಡ್ ಆಗ್ತೀವಿ, ಬೇರೆ ಬೇರೆ ಕಡೆ ಅದನ್ನ ಕಳಿಸ್ತೀವಿ, ಪ್ರೊಡಕ್ಟ್ ಇದು ಮಾಡಿದ್ವಿ, ಎಕ್ಸ್ಪೋರ್ಟ್ ಮಾಡ್ತೀವಿ ನಮ್ಮ ಏನು ದಕ್ಷಿಣ ಭಾರತ ರಾಜ್ಯಗಳಿಗೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಿದ್ರಾ?
ಎಕ್ಸ್ಪೆಕ್ಟ್ ಅನ್ನೋದಕ್ಕಿಂತನೂ ಸರ್ ನಮ್ಮ ಇಂಟೆನ್ಷನ್ ಇದ್ದಿದ್ದು ನಮ್ ಕೊಪ್ಪದಲ್ಲಿ ಒಂದು ಬ್ರ್ಯಾಂಡ್ ಆಗಿ ಕ್ರಿಯೇಟ್ ಮಾಡಿ Okay. ಗ್ಲೋಬಲ್ ನಾವು ಅಂದ್ರೆ ಎಲ್ಲದೂ ಇಂಪೋರ್ಟ್ ಆಗ್ತಿದೆ ಸರ್ ನಮ್ಗೆ. ಹೌದು. ಎಕ್ಸ್ಪೋರ್ಟ್ ಆಗೋದು ಬಾಳೆ ಕಡಿಮೆ ಇದೆ. ನಮ್ಮ ಇಂಟೆನ್ಷನ್ ಇನ್ನು ತುಂಬಾ ದೂರ ಇಟ್ಕೊಂಡಿದೀವಿ ನಾವು. ಸೊ ನಮ್ ಕೊಪ್ಪದಲ್ಲಿ ರೆಡಿ ಆಗುವಂತ ರೋಬೋಟ್ಗಳು ವೆಸ್ಟರ್ನ್ ಕಂಟ್ರೀಸ್ ಎಕ್ಸ್ಪೋರ್ಟ್ ಆಗ್ಬೇಕು ಅನ್ನೋ ನಮ್ ಇಂಟೆನ್ಷನ್ ಇದೆ. ಈಗ ನಾವಿನ್ನು ಜಸ್ಟ್ ನಮ್ಮ ಏನು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದೀವಿ ಅಷ್ಟೇ. ಇನ್ನು ತುಂಬಾ ನಾವು ಏನೋ ಗೋಲ್ ತುಂಬಾ ದೊಡ್ಡದಾಗಿ ಇಟ್ಕೊಂಡಿದೀವಿ. ಹಂಗಾಗಿ ನಮ್ಗೆ ಇವಾಗ ಚಿಕ್ಕ ಜಾಗದಲ್ಲಿ ಸ್ಟಾರ್ಟ್ ಮಾಡಿ ದೊಡ್ಡ ಜಾಗಕ್ಕೆ ಹೋಗ್ಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದೀವಿ ಸರ್. ನಿಮ್ಮ ಪ್ರಮುಖ ಉದ್ದೇಶ ಅಥವಾ ನಿಮ್ಮ ಒಂದು ಗುರಿ ಇರುವಂತದ್ದು ರೋಬೋಟ್ ಹೌದು ಅಲ್ವಾ? ಈ ರೋಬೋಟ್ ಸಂಪೂರ್ಣವಾಗಿ ಅದು ಯಾವ ಯಾವ ಒಂದು ಈಗ ಈ ವರ್ಷ ಮುಗಿತಾ ಬಂತು, ಮುಂದಿನ ವರ್ಷದಲ್ಲಿ ಅದು ತನ್ನ ಕಾರ್ಯವನ್ನ ಸ್ಟಾರ್ಟ್ ಮಾಡತ್ತಾ? 100%. ನೆಕ್ಸ್ಟ್ ವರ್ಷ ನಾವು GKVK ನಾವೆಲ್ಲ ಬೆಂಗಳೂರು ಕೃಷಿ ಮೇಳ ನೋಡಿರ್ತೀವಿ. ಖಂಡಿತ. ಸೊ ಈ ವರ್ಷ ನಾವು ಅಲ್ಲಿ ಹೋಗಿ ಡೆಮೋ ಮಾಡಿದ್ವಿ ನಾವು. ಜಸ್ಟ್ ಅಂದ್ರೆ ಕ್ರೂಡ್ ಆಗಿರುವಂತ ಒಂದು ಪ್ರೋಟೋಟೈಪ್ ನ ನಾವೆಲ್ಲ ರೈತರಿಗೂ ತೋರಿಸಿದ್ವಿ. ಸೊ ತುಂಬಾ ಜನ ಇಷ್ಟಪಟ್ಟಿದ್ದಾರೆ. ಸೊ ನೆಕ್ಸ್ಟ್ GKVK ಬೆಂಗಳೂರು GKVK ಕೃಷಿ ಮೇಳದಷ್ಟೊತ್ತಿಗೆ ನಮ್ದು 100% ಮಾರ್ಕೆಟಿಂಗ್ ಲಾಂಚ್ ಆಗಿರುತ್ತೆ ಸರ್. ಮಾರ್ಕೆಟಿಗೆ ಅದು ಬಂದಿರುತ್ತೆ. ಓಕೆ ಗೌರವ, ಅದೇ ಜೊತೆಲಿ ಒಂದು ಸಂಸ್ಥೆ ಬೆಳೀತಾ ಹೋದಾಗೆ ನಿರೀಕ್ಷೆಗಳು ಕೂಡ ದುಪ್ಪಟ್ಟಾಗ್ತಾ ಹೋಗುತ್ತೆ. ಹಾಗೆ ಮುಂದಿನ ದಿನಗಳಲ್ಲಿ ನಿಮ್ಮ STB ಆಗ್ರೋ ಇಂಡಸ್ಟ್ರೀಸ್ ಇಂದ ಮಲೆನಾಡಿನ ರೈತರಾಗಿರ್ಬೋದು ಅಥವಾ ನಿಮ್ಮ ಏನು ತಗೊಳ್ಳುವಂತ ಕಸ್ಟಮರ್ಸ್ ಗಳಾಗಿರ್ಬೋದು ಏನ್ ನಿರೀಕ್ಷೆ ಮಾಡ್ಬೋದು? ತುಂಬಾ ಎಲ್ಲ ನಿರೀಕ್ಷೆ ಏನ್ ಮಾಡ್ಬೋದು ಅಂತ ಹೇಳಕ್ಕೆ ಕಷ್ಟ ಆಗತ್ತೆ. ಯಾಕೆಂದ್ರೆ ಈಗ ನಿಮ್ಗೆ ಗೊತ್ತಿರುತ್ತೆ, ಈಗ R&D ಅಂತ ಹೇಳಿದಾಗ ಈಗ ನಮ್ ರೋಬೋಟ್ ಸಕ್ಸಸ್ ಆಗ್ಬೋದು, ಫೇಲ್ಯೂರ್ ಆಗ್ಬೋದು. ಬಟ್ ನಮ್ಮ ಕಡೆಯಿಂದ 100% ನಾವು ಎಫರ್ಟ್ ಹಾಕ್ತಿವಿ. ಮಲ್ನಾಡ್ ಭಾಗಕ್ಕೆ ಬೇಕಾಗಿರುವಂತ ರೋಬೋಟ್ ಆಗಿರ್ಬೋದು, ಬೇಕಾಗಿರುವಂತ ಮಿಷಿನ್ ಗಳಾಗಿರ್ಬೋದು, ನಾವು 99% ನಮ್ ಕಡೆಯಿಂದ ಕೊಡುವಂತ 100% ಪ್ರಯತ್ನ ನಾವು ಮಾಡ್ತೀವಿ ಸರ್ ನಾವು. ಓಕೆ ಗೌರವರೇ, ಅದರ ಜೊತೆಯಲ್ಲಿ ನಿಮ್ಮ ಒಂದು ಓವರ್ ಆಲ್ ಆಗಿ ಜರ್ನಿ ಕುರಿತಾಗಿ ನಿಮ್ಮ ಫ್ಯಾಮಿಲಿ ಯಾವ ರೀತಿಯಾಗಿ ನೀವು, ಯಾಕಂದ್ರೆ ಫ್ಯಾಮಿಲಿ ಅಂತ ಬಂದಾಗ ಅವರ ಸಪೋರ್ಟಿವ್ ಕೂಡ ಬೇಕಾಗುತ್ತೆ. ನಿಮ್ಮ ತಂದೆಯವರು ಕೂಡ ರೈತರ ಮಟ್ಟಿಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ನಿಮ್ಮ ತಂದೆಯವರಾಗಿರ್ಬೋದು, ನಿಮ್ಮ ಕುಟುಂಬ ನಿಮ್ಮ ಒಂದು ಇಂಡಸ್ಟ್ರಿ ಸ್ಟಾರ್ಟಿಂಗ್ ಮಾಡಿದಾಗ ಇರ್ಬೋದು ಅಥವಾ ಈಗ ಯಾವ ರೀತಿಯಾಗಿ ಸಪೋರ್ಟಿವ್ ಆಗಿರ್ತಿದೆ? ಸರ್ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಕಷ್ಟ ಆಗತ್ತೆ. ಈಗ ನೀವು ತಂದೆನ್ ಕನ್ವಿನ್ಸ್ ಮಾಡಿದ್ರೆ ತಾಯಿ ಕನ್ವಿನ್ಸ್ ಮಾಡಕ್ಕಾಗಲ್ಲ, ತಾಯಿ ಕನ್ವಿನ್ಸ್ ಮಾಡಿದ್ರೆ ತಂದೆ ಕನ್ವಿನ್ಸ್ ಮಾಡಕ್ಕಾಗಲ್ಲ. ಸೊ ಬಟ್ ನಿಮಗೆ ಹೋಗ್ತಾ 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 ನಿಮಗೆ ಅವ್ರಿಗೆ ನಿಮ್ ಮೇಲೆ ನಂಬಿಕೆ ಬರ್ತಾ ಬರುತ್ತೆ. ನೀವು ಮಾಡೋ ಕೆಲಸ ನೀವು 2 ವರ್ಷ 3 ವರ್ಷ ಒಂದೇ ಕೆಲಸದ ಮೇಲೆ ಫೋಕಸ್ ಆಗಿದ್ರೆ ಎಲ್ಲರೂ 100% ಸಕ್ಸಸ್ ಆಗೇ ಆಗ್ತಾರೆ ಸರ್. ಅದನ್ನ ನೀವು ಮನೆಯಲ್ಲಿ ಹೇಳ್ಬೇಕಾಗತ್ತೆ ಅಷ್ಟೇ. ಈಗ ನಾವೇನೋ ಹೈಯರ್ ಎಜುಕೇಶನ್ ಬೇರೆ ಕಡೆ ಹೋಗಿದ್ರೆ ನನ್ಗೆ ಇನ್ 2 ವರ್ಷ ಹೈಯರ್ ಎಜುಕೇಶನ್ ಬೇಕು ಅದೇ ಅಂತ ಅನ್ಕೊಂಡ್ಬಿಡಿ, ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಬಿಡಿ, ನಾನೇನೋ ಓದ್ತಾ ಇದ್ದೀನಿ ಬಿಟ್ಬಿಡಿ ನನ್ನ. ಸೊ ಈ ತರ ಒಂದು ಮನಸ್ಥಿತಿಗೆ ಬಂದಾಗ ಮನೆ ಕಡೆಯಿಂದನೂ ಸಪೋರ್ಟ್ ಬರುತ್ತೆ. ಈಗ ರೀಸೆಂಟ್ ಆಗಿ ಈಗ ಏನಾಗಿದೆ, ನನ್ನ ವೈಫು ಬೆಂಗಳೂರದ ಒಂದು ಕಂಪ್ನಿ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ರು. ಸೊ ಈಗ ಅವರು ಬಿಟ್ಟು ನಮ್ ಜೊತೆಗೆ ಸೇರ್ಕೊಂಡು ನಮ್ಮ ಏನ್ ಅಕೌಂಟ್ಸ್ ಆಗಿರ್ಬೋದು, HR ಆಗಿರ್ಬೋದು ಅವ್ರು ನೋಡ್ಕೊಂತಾ ಇದಾರೆ. ಹಂಗೆ ಪ್ರತಿಯೊಂದು ಫ್ಯಾಮಿಲಿ ಸಪೋರ್ಟ್ ಇಲ್ದೇನೆ ಏನು ಮಾಡಕ್ ಆಗಲ್ಲ ಸರ್. ಓಕೆ ಗೌರವರೇ, ಕೊನೆಯದಾಗಿ ನಿಮ್ಮ ಈ ಒಂದು ಸಕ್ಸಸ್ ಕುರಿತಾಗಿರ್ಬೋದು, ಮೊನ್ನೆ ಬಂದಂತ ಒಂದು ಅವಾರ್ಡ್ ಸ್ಟಾರ್ಟ್ಅಪ್ ಆಫ್ ದಿ ಇಯರ್ ಅವಾರ್ಡ್ ಆಗಿರ್ಬೋದು, ನಿಮ್ಮ ಒಂದು ಇಂಡಸ್ಟ್ರಿ ಎಲ್ಲ ವಿಚಾರಗಳ ಕುರಿತಾಗಿ ಕೊನೆಯದಾಗಿ ಒಬ್ಬ ಯಶಸ್ವಿ ಸಕ್ಸಸ್ಫುಲ್ ಬಿಸ್ನೆಸ್ ಮನ್ ಸ್ಟಾರ್ಟ್ ಮಾಡಿದಿರಾ, ಇದ್ರ ಕುರಿತಾಗಿ ಕೊನೆಯದಾಗಿ ಹೇಳಕ್ ಬಯಸ್ತೀರಾ? ನಮ್ಮೂರಲ್ಲಿ ಈಗ ನಮ್ಮೂರು ಬೆಳಿಬೇಕು ಅಂತಂದ್ರೆ ಒಂದು ಸ್ಕೂಲ್ ಬರ್ಬೇಕು, ಕಾಲೇಜ್ ಬರ್ಬೇಕು ಅಥವಾ ಇಂಡಸ್ಟ್ರಿಗಳು ಬರ್ಬೇಕು. ಸೊ ಸ್ಕೂಲು ಕಾಲೇಜು ತರಷ್ಟು ಕೆಪಾಸಿಟಿ ನಮ್ಗಿಲ್ಲ. ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿದೀವಿ. ಇದೇ ತರನೇ ಬೇರೆ ಬೇರೆಯವರು ನಮ್ ಕೊಪ್ಪದಲ್ಲಿ ಇಂಡಸ್ಟ್ರಿ ಸ್ಟಾರ್ಟ್ ಮಾಡೋಣ, ಎಲ್ಲರೂ ಸ್ಟಾರ್ಟ್ ಮಾಡಿ ಬಿಸ್ನೆಸ್ ಮಾಡಿದ್ರೆ ನಮ್ ಕೊಪ್ಪ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಸರ್. ಸೊ ಅಂದ್ರೆ ನಮ್ ಇಂಟೆನ್ಷನ್ ಇರೋದೇನು, ಒಂದು ಊರಲ್ಲಿ ಒಂದು ಯಾವ್ದೋ ಒಂದ್ 2-3 ಫ್ಯಾಕ್ಟ್ರಿಗಳಿರುತ್ತೆ, ಅವ್ರೊಂದು 500,000 ಜನ ಕೆಲಸ ಕೊಡ್ತಾರೆ. ಅವಾಗ ಆಟೋಮೆಟಿಕ್ ಆಗಿ ಊರ್ ಬೆಳೆಯುತ್ತೆ. ಆ ನಿಟ್ಟಿನಲ್ಲಿ ನಮ್ಗೊಂದು ಗೋಲ್ ಇದೆ ಸರ್. ಒಂದು 500 ಜನ ಕೆಲಸ ಕೊಟ್ಟು ನಮ್ ಕೊಪ್ಪದಲ್ಲಿ ಒಂದು ದೊಡ್ಡ ಫ್ಯಾಕ್ಟರಿ ಮಾಡ್ಬೇಕು, ನಮ್ ಕೊಪ್ಪದವರಿಗೇನೆ ಕೆಲಸ ಕೊಡ್ಬೇಕು ಅನ್ನೋದು ನಮ್ ಇಂಟೆನ್ಷನ್ ಇದೆ. ಗೊತ್ತಿಲ್ಲ ಈಗ ಏನೇನಾಗತ್ತೆ ಅಂತ ನೋಡ್ಬೇಕು. ಓಕೆ ಗೌರವ್ ಭಾರ್ಗವ್ ಅವರೇ, ಇದುವರೆಗೂ ಈ ಒಂದು ಸಂದರ್ಶನ ಭಾಗವಹಿಸಿ ಇನ್ನು ಇತ್ತೀಚೆಗೆ ನಿಮ್ಗೆ ಸ್ಟೇಟ್ ಗವರ್ಮೆಂಟ್ ಇಂದ ಬಂದಂತ ಸ್ಟಾರ್ಟ್ಅಪ್ ಆಫ್ ದ ಇಯರ್ ಅವಾರ್ಡ್ ಆಗಿರ್ಬೋದು, ಜೊತೆಗೆ ನಿಮ್ಮ ಒಂದು ಇಂಡಸ್ಟ್ರಿ STB ಆಗ್ರೋ ಇಂಡಸ್ಟ್ರೀಸ್ ನ ಯಾವ ರೀತಿಯಾಗಿ ಸ್ಟಾರ್ಟ್ ಮಾಡಿದ್ರಿ, ಕರೋನಾ ಟೈಮ್ ಅಲ್ಲಿ ನಿಮ್ಮ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದಾಗ ಎಷ್ಟು ಕಠಿಣವಾಗಿತ್ತು, ನಂತರ 5 ವರ್ಷಗಳ ಜರ್ನಿ ಆಗಿರ್ಬೋದು, ಹಾಗೆ ನಿಮ್ಮ ಒಂದು ಸಂಸ್ಥೆಯಿಂದ ಯಾವೆಲ್ಲ ಕೃಷಿಗೆ ಸಂಬಂಧಪಟ್ಟ ಐಟಮ್ಗಳು ನೀವು ಪ್ರಾಡಕ್ಟ್ ನ ಮಾಡ್ತೀರಾ, ಹಾಗೆ ಅದನ್ನ ಯಾವ ರೀತಿಯಾಗಿ ಎಕ್ಸ್ಪೋರ್ಟ್ ಆಗಿರ್ಬೋದು, ಮಾರ್ಕೆಟಿಂಗ್ ಯಾವ ರೀತಿ ಮಾಡ್ತೀರಾ, ಹಾಗೆ ನಿಮ್ಮ ಕನಸಾಗಿರುವಂತ ರೋಬೋಟ್, ಇದ್ರ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಪೂರ್ವಕ ಧನ್ಯವಾದಗಳು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದು ಇತ್ತೀಚೆಗೆ ರಾಜ್ಯ ಸರ್ಕಾರದ ಸ್ಟಾರ್ಟ್ಅಪ್ ಆಫ್ ದ ಇಯರ್ ಅವಾರ್ಡ್ ಅನ್ನು ಪಡೆದಿರುವಂತಹ STB ಆಗ್ರೋ ಇಂಡಸ್ಟ್ರೀಸ್ ಕೊಪ್ಪದ ಮಾಲೀಕರಾಗಿರುವಂತಹ ಶ್ರೀಯುತ ಗೌರವ್ ಭಾರ್ಗವ್ ಅವರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ. ನಮಸ್ಕಾರ.